ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ. ದಾಡಿ ಬೆಳೆಸ್ಕೊಂಡಿರೋ ಮೂತಿ ಮೇಲೆ ಮೇಕಪ್ ಬೆತ್ಕೊಂಡಿರೋ ಮುಖದ ಮೇಲೆ ನಗು ಮೂಡ್ಸೋದಕ್ಕೆ ಅಂತಾನೆ ಸಪ್ಪೆ ಊಟದಂಗಿರೋ ಲೈಫ್ ಅಲ್ಲಿ ಮಜಾ ತರಬೇಕು ಅಂತ ನಾವು ಬಂದಾಯ್ತು. ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಈ ನಗುವಿನ ಲೋಕದಲ್ಲಿ ನಮ್ಮ ಜೊತೆ ಕೂತ್ಕೊಂಡು ನಾಕು ಆಯಸ್ಸು ಜಾಸ್ತಿ ಮಾಡ್ಕೊಂಡಿರೋಂತ ನಮ್ಮ ಜಡ್ಜಸ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್. ಬ್ಯೂಟಿಫುಲ್ ಸ್ಮೈಲ್ ನ ಬ್ರ್ಯಾಂಡ್ ಅಂಬಾಸಿಡರ್ ಮಯೂರಿ. ನಮ್ಮ ಆಸ್ಥಾನ ಕಲಾವಿದರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೆಲದ ಮೇಲೆ ಪಟಾಕಿ ಇಟ್ಟಾಗಿದೆ, ಬೆಂಕಿನೂ ಹಚ್ಚಾಗಿದೆ. ಇನ್ನೇನಿದು ಕಾಮಿಡಿ ಪಟಾಕಿ ಠಮಾರ್ ಅಂತ ಸಿಡಿಯೋದೊಂದೇ ಬಾಕಿ. ಹಾಗಿದ್ರೆ ಯಾಕೆ ಲೇಟು, ಬನ್ನಿ ನೋಡ್ಕೊಂಬೋಣ ನಮ್ಮ ಮೊದಲನೇ ಸ್ಕಿಟ್ಟು. ತಾನೊಂದು ಬಗೆದರೆ ಮಾನವ, ತನಗೊಂದು ಬಗೆದರೆ ದೈವ, ಆ ತರ ಹೇಳ್ತಾರೆ. ಆ ತರದಲ್ಲಿ ಮಾಡಿರುವಂತಹ ಎಡವಟ್ಟನ್ನು ಮುಚ್ಚಾಕೋದಕ್ಕೆ ಏನೇನೆಲ್ಲ ಸರ್ಕಸ್ ಮಾಡದೆ ಯಾರು ಗೊತ್ತಾ ನಮ್ಮ ಬ್ಯಾಚುಲರ್ಸ್. ಏನದು ಬ್ಯಾಚುಲರ್ ಸ್ಟೋರಿ? ಬ್ಯಾಚುಲರ್ಸ್ ಮನೆಗೆ ಹೋಗಿ ನೋಡ್ಕೊಂಬೋಣ ಬನ್ನಿ. ಬ್ಯಾಚುಲರ್ಸ್ ರೆಡಿ? ನಮಸ್ಕಾರ ಸರ್, ನನ್ನ ಹೆಸರು ತಿಥಿ ಕಾರ್ತಿಕ ಅಂತ. ತಿಥಿ ಅಂದ್ರೆ ಆ ತಿಥಿ ಅಲ್ಲ, ತೀರ್ಥಹಳ್ಳಿ ತೀರದ ತುಳಸಿಯವ್ರ ಮಗ ಕಾರ್ತಿಕ ಅಂತ. ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತು ಸರ್. ಏನ್ ಅಲ್ಲಿ ನೋಡ್ತಾ ಇದೀರಾ? ಓ, ಅಷ್ಟು ಅನ್ಯೋನ್ಯವಾಗಿ ಇರೋರು ಯಾರು ಅಂತ ನೋಡ್ತಾ ಇದ್ದೀರಾ? ನನ್ನ ಫ್ರೆಂಡ್ಸ್ ಸರ್. ಆದ್ರೆ ಅವ್ರು ನನ್ನ ಫ್ರೆಂಡ್ಸ್ ಅಲ್ಲ ಸರ್, ನನ್ನ ಬೆನ್ನಿಗೆ ಹಿಡ್ದಿರೋ ಬೇತಾಳ ಸರ್. ಈ ಬೇತಾಳ ಬೆನ್ನಿಗೆ ಹಿಡಿದ್ರೆ 7 ವರ್ಷ ಆದ್ರ ಮೇಲೆ ಹೋಗುತ್ತಂತೆ. ಆದ್ರೆ ಈ ನನ್ನ ಮಕ್ಕಳು ನಾನ್ ಸಾಯೋ ತನಕ ಹೋಗಲ್ಲ ಅನ್ಸುತ್ತೆ ಸರ್. ಎಷ್ಟು ಸರಿ ಹೋಗಿ ಅಂದ್ರೂ ಹೋಗ್ತಾ ಇಲ್ಲ ಸರ್. ಅಂತ ಕಿರಾತಕ್ ನನ್ನ ಮಕ್ಕಳು ಯಾರು ಅಂತ ನೋಡ್ತಾ ಇದ್ದೀರಾ? ಬರ್ತಾರ ತಡೀರಿ, ಬಂದ್ರು ನೋಡಿ. ಬಹಳ ನಿತ್ಯ ಕಣ. ಸವಾರಿ ಎಲ್ಲೋಗಿತ್ತು ಬೆಳಗ್ಗೆ? ಮಗ, ಬೆಳಿಗ್ಗೆ 7 ರಿಂದ 9 ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ರೆ ವಿಟಮಿನ್ ಡಿ ಸಿಕ್ಕದಂತೆ ಕಣ. 7 ರಿಂದ 9 ಸೂರ್ಯನ ಕಿರಣ ಬಿದ್ರೆ ವಿಟಮಿನ್ ಡಿ. ನನ್ನ ಮಕ್ಕಳ ಹೊಟ್ಟೆ ದಬ್ಬ ಹಾಕೊಂಡು 10 ಗಂಟೆ ತನಕ ಮಲಗ್ತೀರಾ. ವಿಟಮಿನ್ ಡಿ ಎಲ್ಲಿ ಸಿಗುತ್ತೆ? ಅದ್ ಸಿಗಲ್ಲ ಅಂತಲೇ ಮೆಡಿಕಲ್ ಹೋಗಿ ವಿಟಮಿನ್ ಡಿ ಮಾತ್ರ ತಂದಿದ್ದೀನಿ. ಚೆನ್ನಾಗಿದೆ ಕಣ. ಅವನೆಲ್ಲಿ? ನಮಸ್ಕಾರ. ನಮಸ್ಕಾರ ನಮಸ್ಕಾರ. ತಾವೆಲ್ಲಿ ಹೋಗಿದ್ರು? ಜಾಗಿಂಗ್. ಜಾಗಿಂಗ್ ಹೋದ್ರೆ ಬೆವರೇ ಬಂದಿಲ್ಲ? ಬೆವರು ಬರಬಾರ್ದು ಅಂತಾನೆ ಗಾಡಿಯಲ್ಲಿ ಹೋಗಿದ್ದೆ. ಪರ್ಸ್ ಎಲ್ಲ ಲೇ, ನಿನ್ ಪರ್ಸ್ ಎಲ್ಲೆಲ್ಲ ಇಟ್ಕೊಂಡು ಹುಡ್ಕೋದು ಸಿಗುತ್ತೇನಾ? ನಾನ್ ಕೇಳ್ತಾರ ನಿನ್ ಪರ್ಸ್ ಎಲ್ಲಿ ಅಂತ. ನನ್ ಪರ್ಸು ತಗೊಳ್ರು. ನನ್ನ ಅಂಗಿ ಪ್ಯಾಂಟು ಚಡ್ಡಿ ಎಲ್ಲ ತಕೊಂಡ್ ಹಾಕಬಿಡಿ. ತಗತಿದೆ ಮಗ, ನಿನ್ ಸೈಜ್ ನನ್ಗ ಆಗಲ್ವಲ್ಲ. ಅಷ್ಟಕ್ಕೂ ನೀನ್ ಅಂಡರ್ವೇರ್ ಹಾಕಲ್ವಲ್ಲ? ಪಟಿ ಚಡ್ಡಿ ಅಲ್ವಾ? ದಿನ ಬೆಳಿಗ್ಗೆ ಆದ್ರೆ ಸಾಕು ಸರ್, ಇದೇ ತರ ನನ್ ಗೋಳು ಇಕ್ಕಂತ ಇರ್ತಾರೆ. ನಾನ್ ಮನೇಲಿ ಒಂದು ಕ್ಷಣನೇ ಇರ್ಬೇಡಿ. ಹೋಗ್ರ. ನನ್ನ ಮನೆಯಿಂದ ಆಚೆ ಹೋಗುತ್ತೇನೋ ಇಷ್ಟ ಹೇಳಿದ್ಮೇಲೆ ಅಂದ್ರೆ ನಾ ಈ ಜಾಗದಲ್ಲಿ ಒಂದು ಕ್ಷಣ ಇರಲ್ಲ ಕಣ. ನಾನು ಹೋಗ. ಇಲ್ಲಿ ಇರಲ್ಲ ಅಂತ ಇಲ್ಲೇ ಇದೆಯಲ್ಲ. ನಾನು ಆ ಜಾಗದಲ್ಲಿ ಇರಲ್ಲ ಅಂದೆ, ಈ ಜಾಗದಲ್ಲಿ ಇರಲ್ಲ ಅನ್ನ. ನಿಮ್ಗೆ ಮಾನ ಮರ್ಯಾದೆ ನಗೆ ನಾಚಿಕೆ ಏನಾದ್ರೂ ಇದ್ರೆ ನನ್ನ ಮನೇಲಿ ಒಂದು ಕ್ಷಣನೂ ಇರ್ಬೇಡಿ. ತೊಲಗಿ ಆಚೆ. ನಿನ್ ಬಾಯಿಂದ ಈ ಮಾತು ಬರುತ್ತೆ ಅಂತ ನೋಡ್ತಾ ಇದ್ದೆ ಕಣೋ ನಾನು. ಕೊನೆಗೂ ಈ ಮಾತು ಬಂದ್ಬಿಡ್ತಾ ನಿನ್ ಬಾಯಿಂದ. ಏಯ್, ನಿನ್ ಗೊತ್ತೇನೋ, ಮೊದಲು ಹೋಟ್ಲಿಗೆ ಹೋದಾಗ ಸೆಟ್ ದೋಸೆ ಕೊಡಿ ಅಂದ್ರೆ 4 ಕೊಡ್ತಾ ಇದ್ರು. ನಮ್ಮ 3 ಜನದ ದೋಸ್ತಿ ನೋಡ್ದಿ ಇವಾಗ 3 ದೋಸೆ ಕೊಡ್ತಾ ಇದ್ದಾರೆ. ಅಂತದ್ರಲ್ಲಿ ಇಂಥ ಸ್ನೇಹಿತರನ್ನ ಹಚ್ಕೋಗಿ ಏನ್ಬಿಟ್ಟೇನೋ. ನಿನ್ ಗೊತ್ತಾ, ನಿನಗೆ ಹಸುವಾದಾಗ ಅಳಸೆಹಣ್ಣು ತಿನ್ನಿಸ್ತಾ ಇದೆ, ಬಾಯಾರಿಕೆ ಆದಾಗ ಬಾಳೆಹಣ್ಣು ತಿನ್ನಿಸ್ತಾ ಇದೆ. ಲೇ, ಬಾಯಾರಿಕೆ ಆದವ ಯಾವನ ಬಾಳೆಹಣ್ಣು ಕೊಡ್ತಾನೆ? ತ್ರಾಸ ಕರೆಕ್ಟ್ ಆಗಿತ್ತಲ್ಲ, ಅದಕ್ಕೆ ಹೇಳ್ಬಿಟ್ಟೆ. ಹೋಗ್ಲಿ ಬಿಡ್ರು, ಎಷ್ಟೇ ಅಂದ್ರು ನೀವಿಬ್ರು ನನ್ ಸ್ನೇಹಿತರಲ್ವಾ? ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ
ಹಾಡುಬಾರು ಪ್ರೇಮ ಜೀವಿ. ಮಗ ಇವಾಗ ಏನ್ ಮಾಡೋಣ? ನೀನ್ ಅನ್ನ ಕೇಳು, ನಾನ್ ಸಾಂಬಾರ್ ತತ್ತೀನಿ. ಯಾವಾಗ್ಲೂ ತಿನ್ನದೇ ಯೋಚನೆ ನಿನ್ಗೆ. ಜಗ ಮೊನ್ನೆ ಇಂಟರ್ವ್ಯೂ ಹೋಗು ಅಂತ ಹೇಳಿದ್ನಲ್ಲ, ಏನ್ ಮಾಡ್ತೀಯಾ? ಮಗ ಹೋಗಿದೆ ಕಣ. ಹೌದು, 5,000 ಸಂಬಳ ಅಂತ ಹೇಳಿದ್ರು. 3 ತಿಂಗಳಾದ್ಮೇಲೆ 5,000 ಜಾಸ್ತಿನೂ ಮಾಡ್ತೀನಿ ಅಂದ್ರು. ಮತ್ತೆ ಹೋಗ್ಬೇಕಿತ್ತು. 3,000 ಜಾಸ್ತಿ ಮಾಡಿದ್ಮೇಲೆ ಹೋಗ್ತೀನಿ. ಲೇ, ನಿಮಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕಣ್ರು. ನಿಮ್ಗೆ ದುಡಿದ್ರೆ ಗೊತ್ತಾಗುತ್ತೆ. ಹೋಗಿ ಹೋಗಿ ನಿಮಗ್ ಬುದ್ಧಿ ಹೇಳ್ತೀನಲ್ಲ, ನಿಮಗ್ ಬುದ್ಧಿ ಹೇಳಕ್ಕಿಂತ ನಾನು ಹೋಗಿ ಸಾಯದೆ ಮೇಲೂ ಕಣ್ರು. ನಾನೇ ಸಾಯ್ತೀನಿ ಕಣ್ರು, ಸಾಯ್ತೀನ್ರೋ. ಮಗ ಮಗ ಮಗ, ನಂಗೆ ಗೊತ್ತಿತ್ತು ಕಡ, ನೀನ್ ಏನೋ ಹುಡುಕ್ತಾ ಇದ್ಯಾ? ಗಾಡಿ ಕೀ ಕೊಟ್ಬಿಟ್ಟು ಸಾಯಿ. ಗೊಬ್ರ ನೇಣಾಕತ್ತಾ ಇದೀನಿ. ಹ್ಯಾಪಿ ಜರ್ನಿ ಮಗ. ಮೇಲೆ ಹೋದ್ಮೇಲೆ ಎಲ್ಲರೂ ಕೇಳ್ದೆ ಅಂತ ಹೇಳು. ನಾಯಿ ನನ್ನ ಮಕ್ಳ ನೆಮ್ಮದಿಯಾಗಿ ಸಾಯಕ್ಕೂ ಬಿಡಲ್ವಲ್ರು. ಏಯ್ ಬರೀ, ಇವತ್ ನಮ್ಮ ಅಪ್ಪ ಬತ್ತವ್ರು ಏನ್ ಹೇಳೋದು? ಮನೇಲಿ ಯಾರು ಇಲ್ಲ ಅಂತ ಹೇಳ್ಬಿಡು. ಕರೆಕ್ಟ್ ಕಣ. ಹಂಗೆ ನನ್ ಡವ್ ಬತ್ತವಳೆ. ನಾವಿಬ್ರಿವಿ ಅಂತ ಹೇಳ್ಬಿಡು. ಏಯ್ ಮುಚ್ಕೊಂಡು ಇನ್ 1 ನಿಮಿಷನು ನನ್ ಮನೇಲಿ ಇರ್ಬೇಡಿ, ಹೋಗ್ತಾ ಇರಿ ಇವತ್ತು. ಇವತ್ತು ನನ್ ಡವ್ ಮನೆಗ್ ಬತ್ತವಳೆ, ನೀನ್ ಹೋಯ್ತಾರು. ಯಾರಿಗ ಹೇಳ್ತದ್ಯಾ? ನಿನಗೆ ಕಣ. ಹೋಗ ನೋಡು, ಮೊದ್ಲ ತಲೆಕೆಟ್ ನನ್ ಮಗ. ಅವಳು ಬಂದ ತಕ್ಷಣ ಯಾವಾಗ ತಾಲಿ ಕಟ್ತಿರೋ ನನಗೆ ಗೊತ್ತಿಲ್ಲ. ನೋಡಿಲಿ, ಜೇಬಲ್ ತಾಳಿ ಇಟ್ಕೊಂಡಿದೀನಿ. ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ, ಹೋಯ್ತಾರು. ಏಯ್, ಈ ಮನೆಗ್ ಬಾಡಿಗೆ ಕಟ್ಟದ್ ನಾನು, ಕರೆಂಟ್ ಬಿಲ್ ಕಟ್ಟದ್ ನಾನು, ವಾಟರ್ ಬಿಲ್ ಕಟ್ಟದ್ ನಾನು, ರೇಷನ್ ತರದ್ ನಾನು. ನಾನ್ ಹೇಳ್ದಂಗ್ ನಡಿಬೇಕು. ಹೋಗೋ. ಬೇಡ ಮಗ, ಹೋಗ. ಬೇಡ ಕಣ. ಹೋಗ. ಏನ್ ನಾಟಕ ಮಾಡ್ತಾನೆ ಇವನು? ನೋಡು ಮಗ, ಹಾಗೆ ಸಾಯ್ತೀನಿ ಅಂತ ಸಾಯ್ನಿಲ್ಲ. ಮಗ ಬರೀ ನಾಟಕನೇ ಒಂದು. ಮಗ ಗೊಬ್ರ ಮಗ, ಪೊಲೀಸ್ ಸ್ಟೇಷನ್ ನಂಬರ್ ಹೇಳ. ಯಾಕ? ಸತ್ತಬಿಟ್ಟು ಅನ್ಕಣ. ನಾನ್ ತಮಾಷೆ ಕೊಡ್ತಿತ್ತಲ್ವೇನೋ. ಅವ್ನ್ ಸೀರಿಯಸ್ ಆಗಿ ತಗೊಂಡ. ಲೇ ಮಗ ಏನು ಮಾಡೋದು? ನೀನ್ ಅನ್ನಕ್ಕಿಡಪ್ಪ, ನಾನ್ ಸಾಂಬಾರ್ ತತ್ತೀನಿ. ಸೊತ್ತಾಗ್ಬಿಟ್ಟು ಏನ ಮಾಡೋದು? ನೀನ್ ಯಾಕೋ ನನಗ್ ಟೆನ್ಷನ್ ಕೊಡ್ತೀಯಾ? ಹಿಡ್ಕೋ. ಹಲೋ ಹಲೋ ಮಗ, ನಾನು ಕಣಪ್ಪ ನಿಮ್ಮಪ್ಪ, ಬರ್ತಾ ಇದ್ದೀನಿ. ಅಂಕಲ್, ಬನ್ನಿ. ಮಗ, ಅವ್ರ ಅಪ್ಪ ಬತ್ತು ಅನ್ಕೊಣು. ಏನೋ ಮಾಡೋದು? ನೀನ್ ಅನ್ನಕ್ಕಿಡ, ನಾನ್ ಸಾಂಬಾರ್ ತತ್ತೀನಿ. ಮೊದ್ಲೇ ಅವ್ರ ಅಪ್ಪ ಹಾರ್ಟ್ ಪೇಷಂಟ್. ಇವ್ನು ಸೊತ್ತಾಗಿರೋದ್ ಗೊತ್ತಾದ್ರೆ ಅವನು ಸೊತ್ತಾಗ್ಬಿಡ್ತಾನ ಕಣ. ಏನೋ ಮಾಡ್ಲಿ. ನೀನು ಗಾಬರಿಯಾಗಿ ನನ್ಗೋ ಗಾಬರಿ ಪಡಿಸ್ಬೇಡ. ಎತ್ಕೋ ಅವನ್ನ. ಮಗ, ಇವಾಗ ಹೆಂಗೋ ಮ್ಯಾನೇಜ್ ಮಾಡು ಮಗ. ತಲೆ ಕೆಡ್ಸ್ಕೊಬೇಡ. ನಾನು ಇಲ್ವಾ? ಕಾಲ್ ಕಾಣದ ಮುಚ್ಚು. ಬಾ, ಏನೋ ಮಾಡೋದು ಇವಾಗಲೋ? ಲೇ, ನಾನು ಇಲ್ವೇನೋ? ಆಕ್ಸಿಡೆಂಟ್ ಮೂವಿ ನೋಡಿದ್ಯಾ? ಇಲ್ಲ. ಯಾಕೆ? ಅವಾಗ ನಮ್ಮ ಅಪ್ಪ ಅಮ್ಮನಿಗೆ ಇನ್ನೂ ಫಸ್ಟ್ ನೈಟ್ ಆಗಿರ್ಲಿಲ್ಲ. ಅಲ್ಲ, ಆಕ್ಸಿಡೆಂಟ್ ಆಗಿಲ್ಲ ಅನ್ಸುತ್ತೆ. ನಾನು ಇಲ್ವಾ? ಮೇಂಟೈನ್ ಮಾಡ್ತೀನಿ, ಇರು. ಏನೋ ಮಾಡ್ತಿದ್ಯಾ? ಬ್ಯಾಂಡೇಜ್ ಕಟ್ತೀನಿ ಕಣ. ಅಲ್ಲ ಮಗ, ಆಕ್ಸಿಡೆಂಟ್ ಆದವ್ರಿಗೆಲ್ಲ ವೈಟ್ ಬ್ಯಾಂಡೇಜ್ ಕಟ್ತಾರಲ್ಲ, ಯಾಕೆ? ಗುಡ್ ಕ್ವಶನ್. ಉತ್ತರ ಹೇಳಲ್ಲ. ಕ್ವಶನ್ ಕೊಟ್ಟೊಂದು ಆನ್ಸರ್ ಇದೆ ಅನ್ನ. ಗೊತ್ತಾಗಲ್ವೇನೋ? ಲೇ, ಹೆಂಗೋ ಗೊತ್ತಾಗುತ್ತೆ? ಬ್ಯಾಂಡೇಜ್ ಸುತ್ತಾ ಇಲ್ವಾ? ರಪ್ಪ ಬರೋ ಟೈಮ್ ಆಯ್ತು. ಮಲ್ಕೋ. ಅಂಕಲ್, ಅಳಿಸ್ತೀನಿ ಕೊಡಿ. ಆಶೀರ್ವಾದ ಮಾಡಿ ಅಂಕಲ್. ಒಬ್ರ ಇದಾಕಪ್ಪ ಹಿಂಗ ಆಗ್ಬಿಟ್ಟಿದ್ಯಾ? ತುಂಬಾ ಸೊರ್ಗೋಗಿದ್ಯಾ ಕಣ. ಏನ್ ಹೇಳಣ ಅಂಕಲ್, ಇತ್ತೀಚೆಗೆ ರಾಗು ನಿದ್ದೆ ಮಾಡಕ್ಕೆ ಬಿಡ್ತಾ ಇಲ್ಲ. 12 ಗಂಟೆ ಆದ್ರೂ ಆಟ ಆಡ್ತಾ ಇರ್ತಾನೆ. 5 ಗಂಟೆ ಆದ್ರೂ ಆಡೋಣ ಬಾ ಅಂತ ತಲೆ ತಿಂತಾ ಇರ್ತಾನೆ. ಏನ್ ಹೇಳ್ತಿದ್ಯೋ? ಬ್ಯಾಡ್ಮಿಂಟನ್. ಇನ್ನೆಲ್ ದಪ್ಪ ಆಗೋದು? ಅವನು ನಿದ್ದೆ ಮಾಡಲ್ಲ, ನಮ್ನು ನಿದ್ದೆ ಮಾಡಕ್ ಬಿಡಲ್ಲ. ನೋಡಿ, ಸೊರ್ಗೋಗಿವಿ. ಏನ್ ಹುಡುಗ್ರ ಏನೋ. ಅದ್ ಸರಿ, ನನ್ ಮಗ ಎಲ್ಲಿ? ನಿಮ್ ಮಗ ಅದು ಅಲ್ಲಿದ್ದಾನೆ ನೋಡಿ ಅಂಕಲ್. ನೋಡಿ. ಫೇಸ್ ಬ್ಯಾಕ್ ಹಾಕೊಂಡ್ಬಿಟ್ಟಿದ್ದಾನೆ. ಅದು ಫೇಸ್ ಬ್ಯಾಕ್ ಅಲ್ಲ, ಫೇಸ್ ಸ್ಕ್ರಾಪ್ ಆಗಿರೋದು. ಅಂಟದಾಗ್ಲೇ ಫೇಸ್ ಕ್ರಾಪ್. ಮತ್ತೆಲ್ಲ ಸುಟ್ಟೋಗಿದೆ ಅಂಕಲ್. ಸುಟ್ಟೋಗಿದ್ಯಾ? ಮಗ ಏನಾಯ್ತಪ್ಪ? ಸ್ನಾನ ಮಾಡ್ಬೇಕಾರೆ ಶಾಂಪು ಅಂತ ಬಿಟ್ಟವನೆ. ಒಳ್ಳೇದಾಯ್ತು ಬಿಡು. ಈಗ್ಲಾದ್ರೂ ಒಳ್ಳೆ ಸಂಬಂಧ ಬರುತ್ತೆ. ಯಾರಿಗೆ? ನಂಗೆ. ಮತ್ತಿನ್ನೇನಪ್ಪ ಇವನ್ಗೆ.
ಈ ನನ್ ಮಗ ಸ್ಕ್ರಾಪ್ ಮಕ್ಕ ನೋಡಿ ಊರಲ್ಲಿ ಯಾರು ಹೆಣ್ಣು ಕೊಡಕ್ ಬರ್ತಾ ಇದ್ದಿಲ್ಲ, ಈಗಲಾದ್ರೂ ಬರ್ತಾರೆ. ಈಗ ಹೆಂಗ್ ಕೊಡ್ತಾರೆ ನೋಡು, ಈಗ ಟಾಯ್ಲೆಟ್ಗೆ ಹಾಕಿದ್ರೆ ಏನಾಗತ್ತೆ? ಬೆಳ್ಳಗಾಗತ್ತೆ. ಈಗ ಇವನು ಬೆಳ್ಳಗಾಗಿರ್ತಾನೆ. ಹಂಗಾರೆ ನಿಮ್ಗೊಂದ್ 2 ಬಾಟ್ಲ ತಂದು ಕೊಡ್ತೀನಿ, ಹುಯ್ಕೊಬಿಡಿ. ಯಾಕೆ ಬೆಳ್ಳಗಾಗ್ತೀರಾ? ಅತ್ತರಿ ನನ್ನ ಮಗ ತುಂಬಾ ಚೆನ್ನಾಗಿತ್ತಪ್ಪ ಹುಟ್ಟದಾಗಿಂದ. ಯಾರ ಕೂಗ್ದಂಗಾಯ್ತಲ್ಲ? ಅಂಕಲ್, ನಿಮ್ ಮಗಂಗ್ ಹಿಂಗ ಆಗದಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀನು ಸತ್ತಿಲ್ವೇನೋ? ನಾಯಿ ಹೊಡ್ತಿರೋ ಏಟಿಗೆ ಕೋಮ ಹೋಗ್ಬಿಟ್ಟಿದೆ ಕಣೋ. ನಮ್ಮಪ್ಪ ಬಂದಿದಾರನೋ? ಕಣೋ, ಈಗ ತಾನೇ ಬಂದ್ರು. ಹೌದಾ? ನಾನು ಹೋಗಿ ಮಾತಾಡ್ಸ್ತೀನಿ ಕಣೋ. ಲೋ, ಈಗ ತಾನೇ ನಿಮ್ಮ ಅಪ್ಪಂಗೆ ನೀನ್ ಸತ್ತೋಗಿದ್ಯಾ ಅಂತ ಅವನ್ನೇ ಮಗ ಅಂತ ನಂಬ್ಸಿನಿ ಕಣೋ. ಮೊದ್ಲೇ ಹಾರ್ಟ್ ಪೇಷಂಟ್, ಮುಖ ತೊಳ್ಕದಿ ಅಂತ ಖುಷಿ ಪಡ್ತಾವನೆ. ನಿನ್ ಮಗ ತೋರ್ಸ್ಬಿಡು, ಸತ್ಯ ಹೋಯ್ತಾನೆ. ಇವಾಗ ಏನೋ ಮಾಡೋದು? ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ, ಇರೋ ಮಗ. ಮುಂಚೆ ಕಂತೀನಿ. ಅಂಕಲ್, ಊರ್ ಕಡೆ ಎಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದ್ದಾರೆ. ಕಾರ್ತಿಕ್ 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 ಈ ನನ್ ಮಗ ಒಬ್ನೇ ಇರ್ತೀನಿ ಬಾ ಅಂತ ಹೇಳಿದಾನೆ. ಇಲ್ಲಿ ನೋಡಿದ್ರೆ ಮನೆ ತುಂಬಾ ಜನ ಇದ್ದಾರೆ. ಕಾರ್ತಿಕ್, ಯಾರು ಬೇಕಾಗಿತ್ತಮ್ಮ? ಅಂಕಲ್, ನಂಗೆ ಕಾರ್ತಿಕ್ ಬೇಕಾಗಿತ್ತು. ಇಲ್ಲೇ ಇದ್ದಾನೆ ನೋಡು. ಅಂಕಲ್, ಕಾರ್ತಿಕ್ ಕಾರ್ತಿಕ್ ಏನಾಯ್ತು ಅಂಕಲ್? ಶಾಂಪು ಅಂತ ಅನ್ಕೊಂಡು ತಲೆ ಮೇಲೆ ಹೋಯ್ಕೊಂಡ್ಬಿಟ್ಟವನಂತೆ. ನನ್ನ ಕಣ್ಣು ಮುಂದೆ ನನ್ನ ಮಗನ ತಪ್ಕೊಂತೀಯಾ? ಯಾರಮ್ಮ ನೀನು? ನಾನು ಕಾರ್ತಿಕ್ ಗರ್ಲ್ ಫ್ರೆಂಡ್ ಅಂಕಲ್. ಗರ್ಲ್ ಫ್ರೆಂಡಾ? ನನ್ನ ಮಗನೇ, ಸಿಟಿಗೆ ಬಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳಿದ್ರೆ ಹುಡುಗಿರ ಜೊತೆ ಲಲ್ಲೆ ಹೊಡಿತಾ ಇದ್ಯಾ? ನಿನ್ ಮುಂದೆ ನನ್ ಕಾರ್ತಿಕ್ ಹೊಡಿತೀರಲ್ಲ, ಯಾರು ನೀವು? ನಾನು ಯಾರ? ಅವನ ತಂದೆ. ತಂದೆ? ಮಾವ, ಆಶೀರ್ವಾದ ಮಾಡಿ. ನೀವ್ ಆಕ್ಚುಲಿ ಕಾರ್ತಿಕ್ ಕಿಂತನೂ ತುಂಬಾ ಚಿಕ್ಕವ್ರ ತರ ಕಾಣಿಸ್ತೀರಾ. ಯು ಆರ್ ಸೋ ಶೈನಿಂಗ್, ಯು ನೋ. ಬೀಜು, ಅಂಕಲ್ ನಿಮ್ಗೆ ವಯಸ್ಸಾಗದೆ ಅಂತವಳೆ. ನನಗೆ ವಯಸ್ಸಾಗಿದ್ದಾಳೆ ಅಂತವಳ? Did you slap me? Yes, I slapped you. Get out from my son house. ನನಗೆ ನೀವು ಬೇಡ, ನಿಮ್ ಸಂಬಂಧನೂ ಬೇಡ. ಕಾರ್ತಿಕ್, ಬಾಯ್. ಹಲೋ ಮಂಜು, ಎಲ್ಲಿದ್ಯಾ? ಹೌದಾ, 5 minutes ಬಂದೆ. ಅಂಕಲ್, ಅಷ್ಟು ದೂರದಿಂದ ಅಳಸ್ತಾಂಡ್ ಓದ್ಕೊಂಡ್ ಬಂದಿದ್ದೀರಾ? ಬನ್ನಿ, ಸ್ನಾನಗಿನ ಮಾಡ್ಕೊಳ್ಳಿ. ಇಲ್ಲಪ್ಪ, ಹೊರಗಡೆ ಸ್ವಲ್ಪ ಕೆಲಸ ಇದೆ, ಬಂದ್ ಮಾಡ್ತೀನಿ. ಮತ್ ಹೋಗಿದ್ ಬನ್ನಿ. ಬರ್ಲೆ? ನೋಡ್ರಿ, ನನ್ನ ಮಕ್ಕಳ 5 ವರ್ಷದಿಂದ ಕಷ್ಟಪಟ್ಟು ಕ್ಯಾಚ್ ಹಾಕೊಂಡಿದ್ದೆ, ಅವಳನ್ನ ಓಡಿಸ್ಬಿಡ್ತೀಯ. ನಂಡು ಬತ್ತೋಳೆ ಬ್ಯಾಟೇಜ್ ಬಿಚ್ಚು. ಇವನ್ ಬಾಯಿ ಪಟ್ಟೆ ತುರ್ಕೋ. ತೊರ್ಕೋದ್ರೆ ನನ್ಗೇನ್ ಕೊಟ್ಟಿಯಾ? ಸಾಯ್ಸನ ಬಿಡು. ಇಲ್ಲಿ ಇಷ್ಟೋ ತನಕ ಟ್ರೈಲರ್ ತೋರಿಸ್ತೀಯಲ್ಲ, ಇವಾಗ ಪಿಕ್ಚರ್ ತೋರಿಸ್ತೀನಿ ಇರು. ಫ್ರೂಟ್ಸ್ ತಂದಿದ್ದೀನಿ, ಬಾಚಿನ ಎಲ್ಲಿದ್ಯಾ? ಹಾಯ್ ವಿನೋದ್, ಹಾಯ್ ಕಾರ್ತಿ. ಏ ಗೊಬ್ರ, ಜಗ್ಗಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಸ್ಮಂಗ್ ಹೇಳ್ಬೇಡ್ವಾ? ಆಕ್ಸಿಡೆಂಟ್ ಆಗಿದ್ಯಾ? ಮಗ, ಸುಮಿತ್ರನ್ ಜೊತೆ ಹೋದಾಗ್ಲೇ ಆಕ್ಸಿಡೆಂಟ್ ಆಯ್ತು ಅಂತ ಮಾತ್ರ ಹೇಳ್ಬೇಡ. ಸುಮಿತ್ರನ? ಯಾವಳು ಸುಮಿತ್ರ? ಯಾರು ಕಾರ್ತಿ? ಸುಷ್ಮಾ, ಕೂಲ್. ಸುಮಿತ್ರ ಎಕ್ಸ್ ಲವರು. ಅವನು ನೀಲನ್ ನೋಡಿದ್ರ ಮೇಲೆ ಮತ್ತೆ ಯಾರ ಜೊತೆನೂ ಹೋಗ್ತಾ ಇಲ್ಲ. ಆಕ್ಚುಲಿ ಸುಮಿತ್ರನ ಹಿಂದೆ ಕೂರ್ಸ್ಕೊಂಡು ಮೇಘನನ್ನ ಮುಂದೆ ಕೂರ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬಿದ್ದಿರೋದು. ಸುಮಿತ್ರನ ಹಿಂದೆ ಕೂರ್ಸ್ಕೊಂಡು ಮೇಘನನ್ನ ಮುಂದೆ ಕೂರ್ಸ್ಕೊಂಡಿದ್ನಾ? ಅವಳ ಮುಂದೆ ಕೂರ್ಕೊಂಡು ಹೋಗ್ಬೇಕಾದ್ರೆ ಮೂಗುರ್ಸ್ ಬಿದ್ದಾಗ ಮೂಗು ಕಟ್ಟಾಗಿದೆ ಸುಷ್ಮಾ. ಅಯ್ಯೋ, ಜಗನ್ ಮೂಗೆ ಹೊಟ್ಟೋಯ್ತ ಕಾರ್ತಿ. ಅವನು ಮೂಗು ನೋಡೇ ನಾನ್ ಲವ್ ಮಾಡಿದ್ದು ಸರ್. ಗೊಬ್ರ, ಪಾಪ ಕಣೋ, ಬಿದ್ದು 32 ಹಲ್ಲು ಉದ್ರೋಗಿದೆ ಅಂತ ಗೊತ್ತಾದ್ರೆ ಸುಷ್ಮಾ ಸತ್ತೇ ಹೋಗ್ತಾಳೆ ಕಣೋ. ಹಲ್ಲು ಮುರಿದೋಯ್ತ ಕಾರ್ತಿ. ಕಾರ್ತಿ ಎಲ್ಲಿದ್ದಾನೆ? ಕಾರ್ತಿ, ನಾನು ಒಂದ್ಸತಿ ಅವ್ನು ನೋಡ್ಬೇಕು. ಸುಷ್ಮಾ,
ಎಂತ ಕೆಲ್ಸ ಮಾಡ್ತಾ ಇದ್ಯಾ? ನಿನ್ ಕೈಯಲ್ಲಿ ಆ ಘೋರ ನೋಡಕ್ಕಾಗಲ್ಲ. ಒಂದ್ಸತಿ ಅವ್ನ್ ಮುಖ ನೋಡ್ತೀನಿ ಕಾರ್ತಿ ಪ್ಲೀಸ್. ನಾನ್ ನೋಡ್ತೀನಿ ಕಾರ್ತಿ ಪ್ಲೀಸ್. ನೀನು ನೋಡ್ತೀಯ ಸುಷ್ಮಾ, ಆದ್ರೆ ಅವನಿಗೆ ನೋಡಕ್ ಕಣ್ಣೇ ಇಲ್ಲ. ಕಣ್ಣೇ ಇಲ್ವಾ? ಅಯ್ಯೋ ಇರ್ಲಿ ಬಿಡ. ಅವನು ಏನು ಹೇಳ್ತಿದ್ದಾನೆ? ನಾನ್ ಕರಿತಿದ್ದಾನ? ನಾನು ಕೇಳ್ತೀನಿ. ಏನಪ್ಪಾ? ಕಾರ್ತಿ, ಏನಂತ? ಅವನು ಹೇಳಿದ ಮಾತನ್ನ ಯಾವ ಬಾಯಿಂದ ಹೇಳು? ಅಣ್ಣ ಬಾಯಲ್ಲೇ ಹೇಳೋ. ಲೇ, ಒಬ್ಬ ಫ್ರೆಂಡ್ ಆದವನು ಇನ್ನೊಬ್ಬ ಫ್ರೆಂಡ್ಗೆ ಹೇಳುದು ತನ್ನ ಲವ್ವರ್ಗೆ ನೀವೇನಾದ್ರೂ ಅಣ್ಣನ ತಮ್ಮನಾಗಿ ಅಂತ. ಆದ್ರೆ ಇವನು ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಅವಳು ಬಾಳ್ ಕೊಡಿ ಅಂತ ಇದ್ದಾನೆ ಕಣೋ. ನನ್ ಕೈಲಿಂದಾಗಲ್ಲ, ನನ್ ಕೈಲಾಗಲ್ಲಪ್ಪ, ನನ್ ಕೈಲಾಗಲ್ಲ. ನನ್ನ ಫ್ರೆಂಡ್ ಕೊನೆ ಆಸೆ ನಾನು ಪೂರೈಸ್ತೀನಿ. ನಾನೇ ಬಾಳ್ ಕೊಡ್ತೀನಿ. ಏನ್ ಮಾಡ್ಲಿ? ಇವಳು ನನ್ನ ತಂಗಿಯಾಗಿ ಸ್ವೀಕರಿಸ್ಬಿಟ್ಟಿದ್ದೀನಲ್ಲ. ಅಣ್ಣ ಅಣ್ಣ ಏನ್ ಜಗಪ್ಪ? ಅಯ್ಯೋ ಅಯ್ಯೋ, ಏನಂತೆ ಕಾರ್ತಿ? ಕಾರ್ತಿ ಏನ್ ಹೇಳತ್ತಪ್ಪ? ಬಾಯಿಗೆ ಬಂದಂಗ್ ಬೈತವ್ನೆ. ನೀನೇನಾದ್ರೂ ಮೇಂಟೈನ್ ಮಾಡು. ಏನಪ್ಪಾ? ಏನು ಮಚ್ಚಾ, ಲೇ, ಅವನ ಕೊನೆ ಆಸೆ ಅವನ ಕಣ್ಣೆದ್ರುಗಡೆನೆ ನೀವಿಬ್ರು ಆರ ಬದಲಾಯಿಸ್ಕೋಬೇಕಂತ ಕಣ್ಣು. ಹಾರ ತರ್ಬೇಡ ಕಣೋ, ಹಾರ ತರ್ಬೇಡ. ನನಗಿಷ್ಟ ಇಲ್ಲ ಕಾರ್ತಿ. ಆದ್ರೂ ನಿನ್ನಿಷ್ಟನೇ ನನ್ನಿಷ್ಟ ಆಗಿತ್ತು ಅಲ್ವಾ ಜಗ್ಗು? ಅದಕ್ಕೆ ನೀನ್ ಹೇಳ್ದೆ ಅಂತ ಹಾರ ಬದಲಾಯಿಸ್ಕೊತೀನಿ. ನೋಡ್ಬೇಕು ಅಂತ ತಾನೇ ಹೇಳಿದ್ದು. ಇಲ್ಲಿ ನಿಂತ್ಕೊ, ಅವ್ನು ನೋಡ್ಬೇಕು. ಜಗ್ಗು ನೋಡು ಜಗ್ಗು. ಸಾಕು ಕಣೆ, ನೋಡ್ತಾವನೆ. ಜಗ್ಗು ನೋಡು ಜಗ್ಗು. ಹಾರ ಹಾಕಿ. ಒಂದ್ ನಿಮಿಷ. ಮುಚ್ಚ ಬಾಯ್. ಒಬ್ಬ ಫ್ರೆಂಡಿಗೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದ್ರೇನೆ ಚಂದ. ಏನ್ ಹೇಳ್ತಾ ಇದ್ದಾನು? ಅವನು ಹೇಳ್ತಾ ಇದ್ದಾನೆ ಈ ಸ್ಪಾಟ್ ಅಲ್ಲೇ ತಾಳಿ ಕಟ್ಟು ಅಂತ. ತಾಳಿ ಎಲ್ಲಿದ್ದ ತತ್ವ? ಅವಾಗ್ಲೇ ಬಲ್ದ ಕಡೆ ಜೋಬಲ್ಲಿ ಇಟ್ಟಿದ್ದ ಕಣು. ಜಗ್ಗಪ್ಪ, ಜಗ್ಗಪ್ಪ, ಲೇ, ಅವನ್ ಎಡಗಡೆ ಜೋಬಲ್ಲಿ ಇರೋದ್ ನೋಡ್ಕಂಡೆ ಕಣೋ, ಬಲ್ಗಡೆ ಜೋಬಲ್ಲಿ ಅಂತ ಹೇಳಿತ್ತು. ಆಯ್ತಪ್ಪ, ಕಟ್ಟಿಸ್ತೀನಿ. ಬೇಡ ಕಣ ಜಗ, ಬೇಡ ಕಣ. ಜಗ್ಗು, ನಂಗೆ ಇಷ್ಟ ಇಲ್ಲ ಜಗ್ಗು. ತಾಳಿ ಕಟ್ಟಿಸ್ಕೋಬಾರ್ದು ಅಂತಾನೆ ಇದ್ದೆ. ಆದ್ರೆ ಏನ್ ಮಾಡೋದು? ನಿನ್ನಿಷ್ಟನೇ ನನ್ನಿಷ್ಟ ಅಲ್ವಾ ಜಗ್ಗು? ಅದಕ್ಕಾದ್ರೂ ಕಟ್ಸ್ಕೊತೀನಿ. ಓಕೆನಾ? ಐ ಮಿಸ್ ಯು ಕಾರ್ತಿ. ತಾಳಿ ಕಟ್ಬಿಡು ಕಾರ್ತಿ. ಇನ್ನೇನ್ ಮಾಡಕ್ಕಾಗುತ್ತೆ ಕಾರ್ತಿ? ಏನ್ ಮಾಡ್ಲಿ? ಇನ್2 ನಿಮಿಷದಲ್ಲ ನನ್ನ ಮಗ ಸತ್ತೋಗ್ತಾನೆ ಅಂತ ಕಟ್ಬಿಟ್ಟೆ. ನನಗಿಷ್ಟ ಇಲ್ಲಪ್ಪ. ನಿಂದು ದೊಡ್ಡ ಮನ್ಸು ಕಾರ್ತಿ, ದೊಡ್ಡ ಮನ್ಸು. ಏನು? ನಿಮ್ಮ ಅಣ್ಣನ ಹತ್ರ ಆಶೀರ್ವಾದ ತಗೊಳಮ್ಮ. ಏನು ಅಂದ್ರೆ ಅಣ್ಣನ ಹತ್ರ ಆಶೀರ್ವಾದ ತಗೊಂಡ ಬನ್ನಿ. ಎಲ್ಲಮ್ಮ ಆಶೀರ್ವಾದ ಮಾಡಕ್ಕೆ ಎಲ್ಲಿ ಕೈ ಬಿದ್ದೋಗಿವೆಲ್ಲ. ಕಾಲಲ್ಲಕ್ಕೆ ತಕರಮ್ಮ. ಆಶೀರ್ವಾದ ಮಾಡು ಜಗ್ಗು. ಜಗ್ಗು, ನಂಗ್ ಹುಟ್ಟೋ ಮಗುಗೆ ನಿನ್ನ ಹೆಸರು ಹೇಳ್ತೇನೆ ಜಗ್ಗು. ಸುಷ್ಮಾ, ಏನೋ ಬಾವಣ. ಎಲ್ಲಿಗೆ? ಫಸ್ಟ್ ಏಡ್ಗೆ. ನಾಟಿ. ಜಗ್ಗು
ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಲೇ ನಾಯಿ ನನ್ನ ಮಕ್ಕಳ ಏನು ಮಾಡಿದ್ರಿ ಇಲ್ಲಿ? ಜಗ ಈ ಸ್ಕಿಟ್ ಮಾರಲಕ್ತಿ ಸ್ಟೋರಿ ಏನು ಅಂತ ಗೊತ್ತಾಯ್ತಾ? ಏನು? ಲೇ ತಾನೊಂದು ಬಗೆದರೆ ದೈವ ಒಂದ್ ಬಗೆಯುವುದು ಅಂತ. ದೈವ ಅಲ್ಲ ಕಣೋ ಬಗದಿತ್ತು ಆ? ನೀವು. ನಿನಗೆ ಹಿಂಗ ಆಗಬಾರ್ದಾಗಿತ್ತು ಕಣ. ಹಿಂಗಾಗ್ಬೇಕಿತ್ತಣ. ಯಾಕ ಇಲ್ಲಿ ಬಿಡೋ. ಆದ್ರೂ ಈ ಕುರುಡು ಪ್ರೇಮದ ಬಗ್ಗೆ ನಮ್ಮ ಲವ್ ಗುರು ಮಿಸ್ಟರ್ ಗುರು ಕಿರಣ್ ಅವ್ರು ಏನ್ ಹೇಳ್ತಾರೆ ನೋಡೋಣ. ಸರ್ ಏನ್ ಹೇಳ್ತೀರಾ ಸರ್? ಕಾರ್ತಿಕ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಯಾವ್ದು ಇಷ್ಟ ಆಗಿದೆ ನಿಮಗೆ ಕ್ಯಾರೆಕ್ಟರ್ ಎರಡರಲ್ಲಿ? ನನಗೆ ಸಿಕ್ಕಿದೆ, ಲಾಸ್ಟಿಗೆ ಸಿಕ್ಕಿದೆ. ಫಸ್ಟ್ ಇದ್ದು ಡಮ್ಮಿ ಅಲ್ವಾ? ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ಇವತ್ತು ಸಕ್ಕಾಪಟ್ಟ ಚೆನ್ನಾಗಿದ್ದು ನಮ್ಮ ವಿನೋದ್. ಅದು ಯೂಶುವಲ್ ನಡೀತಾನೆ ಇರುತ್ತೆ, ಅದು ತುಂಬಾ ನ್ಯಾಚುರಲ್ ಆಗಿತ್ತು. ಸೆಕೆಂಡ್ ಹಾಫ್ ವಾಸ್ ಆಸಮ್. ಐ ಲವ್ ದ ಕಾನ್ಸೆಪ್ಟ್. ಆಮೇಲೆ ಜಗತ್ತಲ್ಲಿ ಈ ತರ ಫ್ರೆಂಡ್ಸ್ ಇರಬಾರ್ದು ಅಷ್ಟೇ. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಯೂರಿ. ಸೊ ಕಾರ್ತಿಕ್, ವಿನೋದ್, ಜಗಪ್ಪ, ನಿಮ್ ಫ್ರೆಂಡ್ಶಿಪ್ ಏನ್ ಬಾಂಡಿಂಗ್ ಇತ್ತಲ್ಲ, ಸಿಕ್ಕಾಪಟ್ಟೆ ಕಿರಿಕಿರಿ ಇತ್ತು. ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ರಿ, ಸಿಕ್ಕಾಪಟ್ಟೆ ಒಬ್ರಿಗೊಬ್ರು ಬೈಕೊಂತಿದ್ರಿ, ಬಟ್ ಅದ್ರಲ್ಲೂ ಒಂದು ಪ್ರೀತಿ ಕಾಣಿಸ್ತಿತ್ತು. ವಿನೋದ್ ಅವರೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಕಾರ್ತಿಕ್ ಅವರೇ ನೀವು ಕೂಡ ಅಷ್ಟೇ. ಸೊ ನಿಮ್ ಪಂಚ್, ನೀವು ಒದ್ದಾಡೋ ರೀತಿ ತುಂಬಾ ನ್ಯಾಚುರಲ್ ಆಗಿ ಅನ್ಸ್ತಿತ್ತು. ಹಾಟ್ ಆಗಿ ಕಾಣಿಸ್ತಿರೋರು ನಮ್ಮ ರಾಘು ಅವರು. ಒಂದ್ ಕಡೆನೂ ಅನ್ಸ್ತಿಲ್ಲ ನೀವು ಆಕ್ಚುಲಿ ಯುವರ್ ಅ ಬಾಯ್ ಅಂತ. ಸೀರಿಯಸ್ಲಿ ನಿಮ್ಮ ಹೇರ್ ಸ್ಟೈಲ್ ಸೋ ಹಾಟ್. ತುಂಬಾ ಶೆಕೆ ಆಗ್ತಾ ಇದೆ ಅಲ್ವಾ ಸರ್ ನಮ್ಗಿಲ್ಲಿ? ಈ ಒಂದು ಕಾಸ್ಟ್ಯೂಮ್ ಅಲ್ಲಿ ಹಾಗೇ ಒಂದು ವಾಕ್ ಮಾಡಿದ್ರೆ ಯು ಗೋನಾ ಲುಕ್ ಅಮೇಜಿಂಗ್. ಹಾಗೆ ಒಂದು ವಾಕ್. ಆಕ್ಚುಲಿ ಮಯೂರಿನೂ ಬಂದ್ ಕಂಪ್ನಿ ಕೊಡ್ಬೋದಲ್ವೇನಾ? ಕರ್ಕೊಂಡ್ ಹೋಗ್. But anyways, Cruiser, it was a wonderful walk. Thank you. Thank you, Mayuri. Thank you very much. So, ನೀವು ನಿಮ್ಮ ಆಸ್ಥಾನಕ್ಕೆ ಹೋಗಿ. ವಿಕ್ಟೋರ್ ಅವರು ವಾಪಸ್ ಬಂದ್ರೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗ ಆಗತ್ತೆ. ಆದ್ರೆ ಮಧ್ಯ ಲವಂಗ ಸಿಕ್ಕಿದ್ರೆ ಹೇಗಾಗ್ಬೇಡ, ಹಾಗಾಗಿದೆ ನಮ್ಮ ಹುಡುಗನ ಪರಿಸ್ಥಿತಿ. ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲಾ ಸರ್ಕಸ್ ಮಾಡ್ದಾನೆ. ಬನ್ನಿ ಹೋಗಿ ನಾವು ಸ್ವಲ್ಪ ಅವನ್ಗೆ ಹೆಲ್ಪ್ ಮಾಡೋಣ ಬನ್ನಿ. ನೀನು ಅಳ್ಬೇಡ ಕಣೋ. ಆಯ್ತು ಕಣೋ. ಚಿನ್ನಜಂಗಣ್ಣ, ಏನಪ್ಪಾ ಈ ಕುಡ್ದಾಗ ಯಾರಾದ್ರೂ ನಿಂಗೆ ಫ್ಯಾನ್ಸ್ ಸಿಕ್ಕಿದಾರಣ್ಣ? ಫ್ಯಾನ್ಸ್ ಸಿಗ್ತಾನೆ ಇರ್ತಾರೆ ಕಣೋ. ಮನೆ ಯಾವ್ದೋ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ದೆ. ಅಣ್ಣ ನೀನು 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ಯಾ?
ಯಾಕೆ ಹೋಗ್ಬಾರ್ದ ನಾನು? ಹಂಗಲ್ಲಣ್ಣ, ನಿನ್ ರೇಂಜ್ಗೆ 7 ಸ್ಟಾರ್ ಹೋಟ್ಲಿಗೆ ಆದ್ರೂ ಹೋಗ್ಬೇಕಾಗಿತ್ತು ಅಂತ. ಅದ್ಯಾವ್ದೋ ದುಬೈನಲ್ಲಿ ಬುರ್ಜ್ ಅಲ್ ಖರಕ್ ಅಂತ ಹೋಟ್ಲ್ ಇದೆ ಅಂತಲ್ಲ? ಬುರ್ಜ್ ಅಲ್ ಖರ್ ಎಲ್ಲ ಕಣದು, ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾ. ಆಮೇಲೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಒಬ್ಬ ಏನ್ ಫ್ಯಾನ್ಸ್ ಗೊತ್ತಾ, ಬಂದು ತಬ್ಕೊಂಡು ಸರ್ ನಿಮ್ ಟೈಮಿಂಗ್ ಸಕ್ಕದಾಗಿದೆ, ನೀವು ಮಜಾ ಬರ್ತಾರೆ ಯಾಕೆ ಆಕ್ಟ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದ. ಯಾವನ ಸರಿಯಾಗಿ ಕೇಳವನೆ. ಯಾಕ ಅಂದ್ರೆ ನಿಮ್ಮಂತವ್ರು ಇರ್ಬೇಕಣ್ಣ, ಮಜಾ ಬರ್ತಲ್ಲಿ ಸಖತ್ತಾಗಿರುತ್ತೆ ಆಕ್ಟಿಂಗು ಅಂದೆ. ಹೇಳು. ಅದು ಬಿಡು, ನಿನ್ ಸ್ಟೋರಿ ಹೇಳು. ಅಣ್ಣ ನಂದು ಫ್ಯಾಮಿಲಿ ಫೇಲ್ಯೂರ್ ಅಣ್ಣ. ನನ್ನ ಹೆಂಡತಿ ಬುಟ್ಟಿ ಹೊಂಟೋದ್ಲು. ಏನ್ ಬಿಟ್ಟೋದ್ಲು? ನನ್ ಬುಟ್ಟು ಹೊಂಟೋದ್ಲು. ನಿನ್ನೆ ಬಿಟ್ಟು ಹೋಗ್ಬಿಟ್ಲ? ಅಣ್ಣ ನಂದು ಲವ್ ಸ್ಟೋರಿ. ನಮ್ ಹುಡುಗಿನ ಬಿಟ್ಟು ಹೋಗ್ಬಿಟ್ಲಣ್ಣ. ನಿನಗೇನ್ ಬಿಟ್ಟು ಹೋದ್ಲು? ತಂದೆ ಬಿಟ್ಟು ಹೋಗ್ಬಿಟ್ಲಣ್ಣ. ಅವಳು ನಿನ್ನ ಲೇ ಅಳ್ಬೇಡ ಬಿಡು, ಅಳ್ಬೇಡ. ನನ್ನ ಹೆಂಡತಿ ನಿಮ್ ಹುಡುಗಿ ಚೆನ್ನಾಗಿರ್ಲಿ. ಇದು ಒಳ್ಳೆ ಸರಿ ಹೋಯ್ತಲ್ಲಪ್ಪ. ಜೀವನ ಪೂರ್ತಿ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತ ಬಯಸಿದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನಗ್ಯಾರಪ್ಪ ಹಾರೈಸೋರು? ಒಪ್ತೆ ಕಣಯ್ಯ, ನಿಂದು ಹಾಲಂತ ಮನಸ್ಸು. ಈ ದೇವರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಬಾ, ಬೇಜಾರಾಗ್ಬಿಟ್ಟದ, ಹೋಗಿ ಎಣ್ಣೆ ಹೊಡೆಯದ. ಸರಿ ಸರಿ. ಅಚ್ಚರಿ, ಯಾಕೆ ಎಣ್ಣೆ ಹಿಡ್ಕೊಂಡು ಅಳ್ತಾ ಇದೀಯಾ? ಎಣ್ಣೆ ಹಿಡ್ಕಲ್ದೆ ಇನ್ನೇನು, ಚಿಪ್ಸ್ ಹಿಡ್ಕಂದ. ನಿಮ್ ಹುಡುಗಿ ನಿನ್ ಬುಟ್ಟೋಗಿ ಎಷ್ಟು ವರ್ಷ ಆಯ್ತಾ? 1 ವರ್ಷ ಆಯ್ತು. ಸೈಕೋ ಆಗ್ಬಿಟ್ಟಿದ್ದೀನಿ ಮಚ್ಚ. ಗೊತ್ತು ಬಿಡು, ನಿನ್ ನಾಟಕ ಮಾಡಾಗ ನಿಮ್ ಹುಡುಗಿ ಕೈ ಕೊಟ್ಟು ನಿನ್ ಸೈಕು ಆಗಿ ಯಾವ ತರ ತಲೆ ಕೆಡ್ಸ್ಕೊಂಡ್ ಎಲ್ಲೆಲ್ಲಿ ಮಲಗಿದೆ ಅಂತ ಗೊತ್ತು ಕಣೋ. ಅಷ್ಟರಿ ಯಾಕೋ ಬಿಟ್ಟೋದ್ಲು? ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ಯಾವ ನನ್ನ ಮಗನೋ ಕೆಲಸ ಕೊಡ್ತಾನೆ? ಅದ್ ಓದಿದ್ರು ಕೆಲಸ ಸಿಗ್ಲಿಲ್ಲ ಅಂದ್ರೆ ಬದ್ನೆಕಾಯಿ ಸಿವಿಲ್ ಇಂಜಿನಿಯರ್ ಯಾಕೋ ಓದ್ಬೇಕು ಲಪ್ಪ. ಸಾರಿ ಕಣ, ತಪ್ಪು ಮಾಡ್ಬಿಟ್ಟೆ. ಓದಿ ಬಿಡು. ಒಂದಿಟ್ಕೆ ರೈಟ್ ಎಷ್ಟು ಹೇಳು? 6 ರೂಪಾಯಿ. 1 kg ಅಕ್ಕಿ ರೈಟು 60 ರೂಪಾಯಿ. ಮತ್ತೆ ಎರಡರಲ್ಲಿ ಯಾವ್ದು ರೈಟ್ ಜಾಸ್ತಿ? ಅಕ್ಕಿಗೆ ರೇಟ್ ಜಾಸ್ತಿ. ಮತ್ತೆ ಎಲ್ಲಾರು ಎಲ್ಲ ಕೆಲಸ ಬಿಟ್ಬಿಟ್ಟು ವ್ಯವಸಾಯ ಮಾಡ್ರು. ವ್ಯವಸಾಯ ಮಾಡಿ. ಹಲೋ, ಏನು ನನ್ನನ್ನು ಬಿಟ್ಟು ಇರಕ್ ಆಗ್ತಾ ಇಲ್ವಾ? ಇವತ್ ನಮ್ಮನೆಗೆ ಬರ್ತಿದೀಯಾ? ನನ್ ಜೊತೆಲೇ ಇರ್ತೀಯಾ? ಸಾರ್, ಇವತ್ತು ನಮ್ಮ ಹುಡುಗಿ ನಮ್ಮನೆಗೆ ಬರ್ತಾ ಇದ್ದಾಳಂತೆ. ಚಿನ್ನ, ಸಾರಿ ಚಿನ್ನ, ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಐ ಲವ್ ಯು. ಇವನನ್ನು ಹೆಣ ಬಿದ್ದಂಗ್ ಬಿದ್ದಿದ್ದಾನಲ್ಲ, ಹೆಂಗಾದ್ರೂ ಮಾಡಿ ಓಡಿಸ್ಬೇಕಲ್ಲ ಇವನ್ನ. ಮಳೆ ಬರಂಗಾಯ್ತು, ಮನಿಗ್ ಹೋಗು. ಇಷ್ಟೇನಾ ನಂದೂನು ಇಷ್ಟೇನಾ? ಹೋಗಲ್ಲ. ಇಂಥ ಫ್ರೆಂಡ್ಸ್ ಏನಾದ್ರು ಇದ್ದು ಬಿಟ್ರೆ ಸಾರ್ ಮುಗೀತು ನನ್ ಕತೆ ಅಷ್ಟೇ. ಅಯ್ಯೋ, ನಮ್ ಹುಡ್ಗಿ ಬರ್ತಾಳೆ ಅಂತ ಹೇಳವಳೆ, ಅದ್ ಯಾವಾಗ ಬರ್ತಾಳ ಏನ್ ಕತ್ತಿನೋ? ಹಿಂಗ ವಿಷಯ ಮುಖ ತೋರ್ಸ್ಕೊಂಬಂದ್ರೆ ಗೊತ್ತಾಗುತ್ತಂತ ಹಿಂದೆ ತಿರುಗಿ ಬಂದಿದೀಯಾ? ನೋಡು ಏನ್ ಮಾಡ್ತೀನಂತ. ಅಯ್ಯೋ ಯಜಮಾನ್ರಿ, ಬಿಡಿ ಯಜಮಾನ್ರಿ. ಇವಳೇನ್ ಸಾರ್ ಮದುವೆಗೆ ಮುಂಚೆನೆ ಯಜಮಾನ್ರಿ ಅಂತವಳೆ? ಪರವಾಗಿಲ್ಲ ಬಿಡು. ಅಯ್ಯೋ ಬಿಡಿ ಯಜಮಾನ್ರಿ, ಅಯ್ಯೋ ಬಿಡಿ ಯಜಮಾನ್ರಿ. ಬಿಡ್ಬೇಕಾ? ಸರಿ ಬಿಟ್ಟೆ. ಆ ಕಡೆ ತಿರುಗಿ ತಿರುಗದೆ ಹಂಗೆ ನಿಂತ್ಕೊಂಡಿರಿ. ಇದುವರೆಗೂ ನಮ್ಮ ಅಣ್ಣ ತಮ್ಮದ್ರೆ ನನ್ನ ಕೈಯಾಕ ಮುಟ್ಟಿರ್ಲಿಲ್ಲ, ನೀನೆಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ. ಅಯ್ಯಯ್ಯೋ ಸಾರಿ. ನಮ್ಮ ಹುಡುಗಿ ನಮ್ಮ ಮನೆಗೆ ಬರ್ತಾಳೆ ಅಂತ ಅಂತಿದ್ಲು, ಅದಕ್ಕೆ ಲೈಟ್ ಆಗಿ ಕುಡ್ದು ಬಿಟ್ಟಿದ್ದೆ. ಕುಡ್ದು ಬಿಟ್ರೆ ಕೆಲಸದಳು ಯಾರು ಡವ್ ಯಾರು ಅಂತ ಗೊತ್ತಾಗಲ್ಲ ಮೇಡಮ್. ಈ ಗಂಡಸರ್ದು ಒಂಥರ ನಾಯಿ ಬುದ್ಧಿ ಮೇಡಮ್. ಮಾಡೋ ಅನಾಚಾರ ಎಲ್ಲ ಮಾಡ್ಬಿಡೋದು, ಆಮೇಲೆ ಕುಡ್ದು ಬಿಟ್ಟಿದೆ ನನಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡೋದು. ಕುಡ್ದು ಬಿಟ್ರೆ ನನ್ನ ತಗೊಂಡೇನು ಜೋಬಲ್ಲಿ ಇಟ್ಕೊಂತೀರಾ? ಬಾಕಿ ತಾನೇ ಇಟ್ಕೊಳ್ಳೋದು. ಸಾರಿ. ಏನ್ ಮತ್ತೆ ಕರೀತಾ ನಿಲ್ಸಮ್ಮ ಸಾಕು.
ನಾನು ಹೇಳಿದ್ದು ತಪ್ಕೊಂಡಿದ್ದೀನಲ್ಲ, ಯಾರಿಗೂ ಹೇಳ್ಬೇಡ ಅಂತ ಇಟ್ಕೋ. ಯಾರಿಗೆ ಹೇಳ್ಬೇಡ? ಯಾರಿಗೇನ್ ಹೇಳದ್ ಬಂತು? ನಮ್ಮ ಅಣ್ಣ ಆಲ್ರೆಡಿ ಅಲ್ಲಿ ಲೈವ್ ಟೆಲಿಕಾಸ್ಟ್ ನೋಡ್ತಾ ಇರ್ತಾನೆ. ಲೈವ್ ಟೆಲಿಕಾಸ್ಟ್ ನೋಡ್ತಾವ್ನ? ಎಲ್ಲಿ ಎಲ್ಲಿ ಎಲ್ಲಿ? ಬಾಯ್, ಇದೇನ್ ಹೇಳಿದು? ಅದ ಕುಂಕುಮ ಬಟ್ಟು ಅಲ್ಲ, ಕ್ಯಾಮ್ರಾ. ಅದೆಲ್ಲ ಬಿಡು, ಬಾಯ್ಲಿ ಬಾಯ್ಲಿ. ಇದೇನ್ ಹೇಳು ಹೋಗ್ಲಿ? ಅದ ಕ್ಯಾಮ್ರಾ. ಮಜಾ ಬರ್ತಾ ಎಷ್ಟ್ ತಿಂಗಳಿಂದ ಮಾಡ್ತಾ ಇದ್ಯಾ? 3 ತಿಂಗಳಿಂದ ಮಾಡ್ತಾ ಇದ್ದೀನಿ. 3 ತಿಂಗಳಿಂದ ಮಾಡ್ತಾ ಇದ್ಯಾ ತಾನೇ? ಮೈಕ್ ಅದು ಕ್ಯಾಮ್ರಾ ಯಾವ್ದಂತ ಗೊತ್ತಾಗಲ್ಲ? ಅದ್ ಸರಿ, ನಾನ್ ನಿನ್ ತಪ್ಕೊಂಡಲ್ಲ, ನಿಮ್ಮ ಅಣ್ಣ ಏನು ಮಾಡಲ್ಲ ಅಲ್ವಾ? ನೋ, ಏನು ಮಾಡಲ್ಲ. ಏನು ಮಾಡಲ್ವಂತೆ ಸರ್, ಬಚಾವಾದೆ. ವೆರಿ ಸಿಂಪಲ್. 2 ಕೈ ಕಾಲನ್ನು ಕತ್ತರಿಸಿ ಬಿಡ್ತಾನೆ. ಇಲ್ಲ ಅಂದ್ರೆ ಕಾಂಪನ್ಸೇಷನ್ ಮೇಲೆ 10 ಲಕ್ಷ ಕೇಳ್ತಾನೆ. 10 ಲಕ್ಷನಾ? ಪಕ್ಕದ ಬೀದಿಲಿ ಒಬ್ಬ ಹೀಗೆ ಮಾಡಿದ್ದ. ಅವನ ಹತ್ರ 10 ಲಕ್ಷ ರೂಪಾಯಿನೂ ಇಸ್ಕೊಂಡು ಕೈ ಕಾಲು ಕೂಡ ಕತ್ತರಿಸಿದ್ರು. ಬರ್ಲಾ? ಮತ್ ಬರ್ತೀಯ? ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಣ್ಣ ಬರ್ತಾನೆ. ನೋಡಿದ್ರ ಸರ್, ಸುಮ್ನೆ ಇರ್ಲಾರ್ದನು ಇರ್ಬೇ ಬಿಟ್ಕೊಂಡು ಅದು ಎಲ್ಗೋ ಕಡ್ಸ್ಕೊಂಡಂತೆ ಹಂಗಾಯ್ತು ನನ್ನ ಕತೆ. ನಮ್ಮ ಹುಡುಗಿ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಕಾದೆ. ಎಲ್ಲ ನನ್ ಕರ್ಮ. ಸ್ವಲ್ಪ ಕೊಟ್ಬಿಡ್ತೇನೆ ಸರ್, ನಂದೇನು ತಪ್ಪಿಲ್ಲ ಸರ್, ಕೊಟ್ಬಿಡಿ ಸರ್ ನನ್ನ. ಇನ್ ಮುಂದೆ ನನ್ ಜೊತೆ ಜಗಳಾಡ್ಬಿಡ ಕಣೋ, ನಿನ್ನ ಬಿಟ್ಟು ನನಗಿರಕ್ಕಾಗಲ್ಲ. ಐಸು, ನನಗೂ ನಿನ್ ಬಿಟ್ಟಿರಕ್ ಆಗಲ್ಲ ಕಣೆ. ಇವಾಗ ನಾ ಬಂದಾಯ್ತಲ್ಲ, ನಾನೇ ದೀಪ ಹಚ್ಬಿಡು, ನಾನೇ ಚಕ್ಲಿ ಕ್ರಶ್ ಮಾಡ್ಬಿಡು, ನಾನು ಖಾಲಿ ಹಾಳೆ ಇದ್ದಂಗೆ ಕವಿತೆನ ಬರ್ದ್ಬಿಡು, ನಾನು ಹಾಲಿದ್ದಂಗೆ ಬಿಸಿ ಮಾಡಿ ಕುಡಿದು ಬಿಡು. ಮಾದೇಶ ಐಸು, ಮಾದೇಶ. ಐಸು. ಸರ್, ನಮ್ಮಿಬ್ರದು ಅಮಿತಾಬ್ ಬಚ್ಚನ್ ಮತ್ತೆ ಜಯಾ ಬಚ್ಚನ್ ಜೋಡಿ ತರ ಕಾಣ್ತಾ ಇಲ್ವಾ? ಏನೋ ಸ್ಮಾಲ್ ಮಿಸ್ಟೇಕ್. ಅಲ್ಲಿ ಅಮಿತಾಬ್ ಬಚ್ಚನ್ ಸರ್ ರೈಟ್ ಆಗಿದ್ದಾರೆ, ಇಲ್ಲಿ ಸ್ವಲ್ಪ ಕುಳುಕಿದೀನಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದೀನಿ ಸರ್. ಚಿನ್ನ ನೋಡಿ, ಎಷ್ಟು ದಿನ ಆಯ್ತು, ಒಂದು ಮುತ್ಕೊಳಲ್ವಾ? ಹೋಗಪ್ಪ, ನನ್ಗೆ ನಾಚಿಕೆ ಆಗುತ್ತೆ. ಒಂದ್ ಮುತ್ಕೊಡೆ. ಹೋಗಪ್ಪ, ನನ್ಗೆ ನಾಚಿಕೆ ಆಗುತ್ತೆ. ಈಗ ಹೈಟು ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು ಸರ್. ನೋಡ್ತೀನ ತುಟಿನ ಮುತ್ನ ಯಾವತ್ತೂ ಕಾಯಿಸ್ಬಾರ್ದು, ಮುತ್ಕೊಡು. ಏನ್ ಸರ್ ಇವಳು ಫಸ್ಟ್ ಟೈಮ್ ಮನಿ ಬಂದಿದ್ದಾಳೆ, ತುಟಿಗೆ ಮುತ್ತು ಕೊಡೋಣ ಅಂದ್ರೆ ತಲೆ ಕೊಡ್ತಾಳೆ. ಏನ್ ಮಾಡ್ಲಿ ನಾನು? ಚಿನ್ನ ಮುತ್ತು ಕೊಡು. ಸಾರಿ 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 ಫಾರ್ ದ ಡಿಸ್ಟರ್ಬೆನ್ಸ್. ನ್ಯಾಷನಲ್ ಹೈವೇ ಇಲ್ಲಿ ಸ್ಮೂತ್ ಆಗಿ ಹೋಗ್ತಾ ಇರೋ ಗಾಡಿಗೆ ಹಂಪ್ಸ್ ಬಂದಾಗ ಹಾಳು ಮಾಡ್ಬಿಟ್ಟಿಯಲ್ಲೋ. ಅದು ಬಿಡು. ಸರಿ, ನನ್ ತಂಗಿ ಒಬ್ಳಿದ್ದಾಳಲ್ಲ, ಇನ್ನೊಂದ್ 10 ತಿಂಗಳಾದ್ರೆ ಓದ್ ಮುಗಿತದೆ. ಮುಂದಕ್ಕೆ ಏನ್ ಓದ್ಸಾನೆ? ಇನ್ನು ರಿಸಲ್ಟ್ ಬರಕ್ಕೆ 8 ತಿಂಗಳಿದೆ ಕಣೋ. ಇವಾಗ ಯಾಕೋ ಬಂದು ಕಾಡ್ತಾ ಇದೆಯಾ? ಹೋಗೋ. ಲೋ, ಹಂಗಲ್ಲ ಕಣೋ, ಎಲ್ಲಕ್ಕೂ ಪ್ಲಾನಿಂಗ್ ಇರ್ಬೇಕು, ಪ್ಲಾನಿಂಗ್. ಕುಕ್ಕರ್ ಅಲ್ಲಿ ಅನ್ನ ಇಟ್ಟಿದ್ದೀನಿ, ಇನ್ನೇನು ವಿಸಿಲ್ ಹೊಡಿಬೇಕು. ಭತ್ತ ನಾಟಿ ಮಾಡೋ ಬಗ್ಗೆ ಮಾತಾಡ್ತಿದ್ಯಲ್ಲೇ. ನಮ್ಮ ಹುಡುಗಿ ಬಂದಳೆ ಕಣೋ, ಕಾಡ್ಬೇಡ, ಹೋಗೋ. ಹಂಗಲ್ಲ ಕಲ, ಅವಳು ಸೈನ್ಸ್ ತಗತೀನಿ ಅಂದ್ಲು, ನನ್ ಕಾಮರ್ಸ್ ತಗೋ ಅಂತ ಹೇಳ್ದೆಪ್ಪ. ಇವನ್ ತಂಗಿ ಕಾಮರ್ಸ್ ಸರ ತಗೊಳ್ಳಿ, ಸೈನ್ಸ್ ಸರ ತಗೊಳ್ಳಿ, ನಮಗೆ ಯಾಕೆ ಸರ್ ಬೇಕು? ನಮ್ಮ ಹುಡುಗಿ ಬಂದಿದ್ದಾಳ ಕಡೆ, ಹೋಗಲೇ. 2 ಸಲ ಹೇಳ್ತಾ ಇದ್ದಿಲ್ಲ ಹೋಗು ಹೋಗಂತ ಸುಮ್ನೆ ನಿಂತ್ಕೊಳ್ಳಲ್ಲ. ಹಲೋ, ಯಾರು ನೀನು? ನಾನು ಅವ್ನ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್? ನಿಮ್ಮ ಅಪ್ಪ ಲೈನ್ ಮೇನಾ? ಇಲ್ಲಪ್ಪ, ಯಾಕೆ? ಲೈಟ್ ಕಂಬ ತರ ಇಷ್ಟು ಉದ್ದಕ್ಕೆ ಬೆಳೆದಿದ್ದಿಲ್ಲ ಅದಕ್ಕೆ. ಬಾರೋ ಈ ಕಡೆ. ಇವಾಗ ಕಂಪೇರ್ ಮಾಡೋ ಟೈಮಿಂಗ್ ಏನು?
ನಮ್ಮಿಬ್ರು ಲವ್ ಕಾಂಪ್ಲಿಕೇಟ್ ಆಗೋಕ್ಕೂ ಮುಂಚೆ ಕೈ ಮುಗಿತೀನಿ ಒಟ್ಟಾಗ್ಬಿಡು ತಂದೆ. ಹಂಗಲ್ಲ ಕಲ ಓಸಿ ಕೇಳ ಇದಕ್ಕೆ ಏನೇ ಕೇಳ್ಬೇಕು ಹೋಗೋ. ಸೋಮ್ನಿರಲ್ಲ ಹೋಗೋ ಸೋಮ್ನಿರಲ್ಲ ಹೋಗೋ. ಅಯ್ಯೋ ನಿನ್ನ ಹೋಗಲೇ. ಅವನು ನನ್ನ ಫ್ರೆಂಡ್. ಯಾರ್ಯಾರೆಲ್ಲ ಮನೆ ಒಳಗಡೆ ಬರ್ತಾರಲ್ಲ ಕುಚಿ ಕುಚಿ ಮೂಶಿ ಮೂಶಿ ಕುಚಿ ಕುಚಿ ಮೂಶಿ ಮೂಶಿ. ಯಾಕೆ ಹಂಗ್ ನೋಡ್ತಾ ಇದೀಯಾ? ಫಸ್ಟ್ ಟೈಮ್ ಅಲ್ವಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿರಂಜನ್ ಸರ್ ಹತ್ರ ಕೇಳು. ಬೇಡ ಸುಮ್ ಕುತ್ಕೋ. ಇಲ್ಲಿ ನೋಡು, ಮೀನಿಗೆ ಈಜೋದು, ಮಗುಗೆ ಹಾಲು ಕುಡ್ಸೋದು, ಮನುಷ್ಯನಿಗೆ ರೊಮ್ಯಾನ್ಸ್ ಅನ್ನೋದು ದೇವ್ರು ಹುಟ್ಟಾನೆ ಎಲ್ಲ ಹೇಳ್ಕೊಟ್ಬಿಟ್ಟಿರ್ತಾನೆ. ಅನ್ನಂಗೆ ಮುತ್ ಕೊಡೋ ಪ್ರೋಗ್ರಾಮ್ ಅರ್ಧಕ್ಕೆ ನಿಲ್ಸಿದ್ವಲ್ಲ, ಕಂಟಿನ್ಯೂ ಮಾಡೋಣ. ಮುತ್ ಕೊಡು. ಚಿ ಪೋಲಿ. ಕೊಡು ಮುತ್ಕೊಡ. ಹೋಗಪ್ಪ, ನಾಚಿಕೆ ಆಗುತ್ತೆ. ಇನ್ನ ಮುತ್ಕೊಡೆ ಒಂದು. ಬಂದೆ. ಯಾಕಮ್ಮ ಬಂದೆ? ನಮ್ಮಣ್ಣ ಏನಾಯ್ತು ನೋಡ್ಕೊಂಬ ಅಂತ. ಯಾರಿದು? ಅದು ಮನೆ ಕೆಲ್ಸಕ್ಕೆ ಒಬ್ಳು ಬೇಕಾಗಿತ್ತಲ್ಲ, ಹಂಗಾಗಿ ಅವಳನ್ನ ತಂದು ಕರ್ಕೊಂಡು ಇಟ್ಕೊಂಡೆ. ನೋಡಕ್ ಹೆಂಗು ಸೀಳ್ ನಾಯಿ ತರನೇ ಇದ್ದಾಳೆ, ಇವಳೇ ಇರ್ಲಿ ಬಿಡು. ಕರಿತಾಳಿರು ಬರ್ತೀನಿ. ಏನೇ ನಿಂದು? ನಾನು ಸೀಳ್ನಾಯಿ. ಏ ಅಲ್ಲ ಅಲ್ಲ ಅಲ್ಲ, ನಮ್ಮಣ್ಣ ಗೊತ್ತಲ್ಲ. ಏನಂತೆ? ಅದು ಅವಳಿಗೆ 500 ರೂಪಾಯಿ ಸಂಬಳ ಬೇಕಂತೆ, 300 ರೂಪಾಯಿ ಕೊಡ್ತೀನಿ ಹೋಗೋಂದೆ. ಅಮ್ಮ ನಾನು ಸ್ವಲ್ಪ ಬಿಸಿಲಿದ್ದೀನಿ, ಹೋಗೆ. ನೆನಪಿಟ್ಕೋ. ಸರಿ ಸರಿ, ಹೋಗು ಹೋಗು, 300 ರೂಪಾಯಿ ಕೊಡ್ತೀನಿ. ಮನೆ ಕೆಲಸ ಎಲ್ಲ ನೀಟಾಗಿ ಮಾಡ್ಕೊಂಡ್ಬಿಡು ಆಯ್ತಾ? ಯಾರ್ಯಾರೆಲ್ಲ ಮನೆ ಒಳಗಡೆ ಬರ್ತಾರೆ? ಕೂಚಿ ಕೂಚಿ ಮೂಶಿ ಮೂಶಿ. ಮತ್ತೆ ಬಾಯಿಲಿ ಕುತ್ಕೋ. ಐಸೋ ಐಸೋ. ಮತ್ತೆ ಏನು? ಮತ್ತೆ ಏನು? ನೀನ್ ನಿಜವಾಗ್ಲೂ ಲವ್ ಮಾಡ್ತೀಯಾ? ಎಷ್ಟೊತ್ತಿನ ಹೇಳೋದು ನಿಜವಾಗ್ಲೂ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ? ಮನೆಗ್ ಬಂದು ಅರ್ಧ ಗಂಟೆ ಆಯ್ತು, ಯಾಕೋ ಇವತ್ತು ಟೈಮ್ ಸ್ಪೀಡ್ ಆಗಿ ಓಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಂಗೆ? ಓಡ್ತಾ ಇದೆ ಫಸ್ಟ್ ಟೈಮ್ ಅಲ್ವಾ, ನನಗೂ ಹಿಂಗೆ ಓಡ್ತಿತ್ತು. ಗಂಡಸರು ವಯಸ್ಸಲ್ಲಿ ಏನಾದ್ರು ಮಾತಾಡಿದ್ಯಾ? ಇಲ್ಲಪ್ಪ. ಇಲ್ವಾ? ಅದು ಬಿಡು, ನಾನು ಕಾಲೇಜಲ್ಲಿ ಇರ್ತಿರ್ಬೇಕಾದ್ರೆ ಎಲ್ಲ ಹುಡುಗಿಯರು ಬಂದು ನನಗೆ ಲವ್ ಲೆಟರ್ ಕೊಡೋರು. ಹೋಗಿ ಇನ್ನೊಬ್ರು ಕೊಡು ಅಂತ. ಇವಾಗ ಏನಾದ್ರು ಮಾತಾಡ್ತೀಯ ಗಂಡಸ್ರ ತರ? ಇಲ್ಲಪ್ಪ. ಎಲ್ಲ ನಮ್ ಭ್ರಮೆ. ನಾನು ನೀನು ಇಬ್ರೇ ತಾನೇ ಮಾತಾಡ್ತಿರೋದು ಅವಾಗ್ಲಿಂದ. ಹೌದೌದು, ಬರೀ ಮಾತಾಡದೆ ಆಯ್ತು, ಇನ್ನೆಂತ ಬರ್ತಾ ಇದೆ. ಯಾರೋ ಇದಾರೆ ಅಂತ ಅನಿಸ್ತಾ ಇದೆಯಾ ನಿನ್ಗೆ? ಇಲ್ಲ ಇಲ್ಲ, ಯಾರು ಇಲ್ಲ, ಸುತ್ತಮುತ್ತ ಯಾರು ಇಲ್ಲ. ಈಗೊಂದು ನನಗೊಂದು ಮುತ್ತು ಕೊಡು. ಇನ್ನ ಮುಂದಿನ ಜನ್ಮದಲ್ಲೂ ನೀನೇ ನಂಗೆ ಲವರ್ ಆಗಿರ್ಬೇಕು. ಅಯ್ಯಯ್ಯೋ, ಈ ಜನ್ಮದಲ್ಲಿ ಏನು ಮಾಡಕ್ ಆಗ್ಲಿಲ್ಲ, ಮುಂದಿನ ಜನ್ಮದಲ್ಲಿ ಏನೋ ಮಾಡ್ತೀಯಾ? ಯಾವ ನಾವು ಅವಾಗಲಿಂದ ಕೌಂಟರ್ ಕೊಡ್ತಾ ಇರೋದು. ನಿನ್ಗೇನಾದ್ರು ದಮ್ಮಿದ್ರೆ ಮುಂದೆ ಬಂದು ಮಾತಾಡಲು. ಯಾಕೆ ಹಂಗ್ ನೋಡ್ತಾ ಇದೀಯಾ? ಬರೀ ನೋಡದೇ ಆಯ್ತು, ಇನ್ನೇನು ಮಾಡಕ್ ಆಗ್ಲಿಲ್ಲ. ನಿನ್ಗೇನಾದ್ರು ದಮ್ಮಿದ್ರೆ ಮುಂದೆ ಬಂದು ಮಾತಾಡಲು. ಅವಾಗಿಂದ ಕೌಂಟರ್ ಕೊಡ್ತಾ ಇದೀಯಾ, ಬಾರ ಮುಂದಕ್ಕೆ. ಮತ್ತೆ ಯಾಕೋ ಬಂದು ಕಾಡ್ತಾ ಇದೆಯಾ ನಾಯಿ ನನ್ನ ಮಗನೇ? ಒಂದೇ ಒಂದ್ ಪ್ರಾಬ್ಲಮ್ ಅದೇ. ಏನ್ ಹೇಳ ತಾಯಿ? ನಮ್ ತಾತಂಗೆ ಸ್ವಲ್ಪ ಕಡ್ತ ಶುರುವಾಗಿದ್ದಂತೆ. ಎಲ್ಲಿ? ಮಣ್ಣಿತಾವು ಅಕ್ಕಿ ಏನಾರ ಹುಟ್ಟಿದ್ರು ಕೂಡ. ನಾನೇನು ಡಾಕ್ಟ್ರೇನು? ಲಾರಿ ಓಡ್ಸೋ ಗ್ಯಾಪ್ ನಲ್ಲಿ ಸೈಕಲ್ ಓಡ್ಸಕ್ ಆಗದೆ ನಾನೇ ಒದ್ದಾಡ್ತಾ ಇದೀನಿ. ನಂದೆಲ್ಲಿಡ್ಲಿ ಅಂತ ಇಡ್ಲಿಗೆ ಹಿಟ್ಟು ರುಬ್ಬುತ್ತಾ ಇದೆಯಲ್ಲ. ಹೋಗೋ. ಸುಮ್ನಿರಲ್ಲ. ಹೋಗೋ. ಸುಮ್ನಿರ. ಹೋಗಲೇ ನಿನ್ನಲು. ಸಾರಿ ತಿನ್ನ. ಎಲ್ಲರೂ ಬರ್ತಾರೆ, ಯಾಕೆ ಬರ್ತಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅವಾಗ್ಲೇ ಅರ್ಧಕ್ಕೆ ನಿಲ್ಸಿದ್ವಲ್ಲ, ಮುತ್ತು ಶುರು ಮಾಡೋಣ. ಚೆನ್ನಾಗಿದೆ. ನೀನ್ ಕಾತ್ರಗಿಚ್ಚಿ, ಅವಳು ಕಲ್ಲಂಗಿಚ್ಚಿ, ನಿಮ್ಮಿಬ್ರು ಪ್ರೀತಿ ಗಿಲ್ಗಿಲ್ಗಿಚ್ಚಿ. ಥ್ಯಾಂಕ್ ಯು ಸೋ ಮಚ್. ಶುರು ಮಾಡು.
ಏನ್ ಆಟ ಆಡ್ತಾ ಇದ್ಯಾ ಇಲ್ಲಿ? ಮಾಡೋದೆಲ್ಲ ಮಾಡ್ಬಿಟ್ಟು ಅವಳ ಜೊತೆ ಚಕ್ಕಂದ ಆಡ್ತಾ ಇದ್ಯಾ? ಏನೇ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ನೋಡಿದ್ರೆ ಫಸ್ಟ್ ಟೈಮ್ ಡ್ರೈವಿಂಗ್ ಮಾಡೋ ತರ ಸ್ಟೇರಿಂಗ್ ಎಲ್ಲಿ, ಆಕ್ಸಿಲೇಟರ್ ಎಲ್ಲಿ, ಬ್ರೇಕ್ ಎಲ್ಲಿ, ಕ್ಲಚ್ ಎಲ್ಲಿ ಅಂತ ಹುಡುಕ್ತಾ ಇದ್ಯಾ? ಅಲ್ಲೇನೋ ಮಾಡಿದ್ಯಾ? ಅದು ಅವತ್ತು ನಾನು ಏನು ಅವನೇನ್ ಕೇಳ್ತೀಯಾ? ತಗೋ, ನಮ್ಮಣ್ಣ ವಿಡಿಯೋನ ಎಡಿಟ್ ಮಾಡಿ ಮ್ಯೂಸಿಕ್ ಹಾಕಿ ಟೈಟಲ್ ಕಾರ್ಡ್ ಹಾಕೊಟ್ಟಿದ್ದಾನೆ ನೋಡು. ಇದೆಲ್ಲ ಯಾವಾಗ್ಲೂ ಆಯ್ತು? ಅವಳು ಕಸ ಹೊಡ್ಕೊಂಬಂದು ನಾನು ಹೋದೆ. ನೀನು ಬರೋಕೊಂದ್ 10 ನಿಮಿಷ ಮುಂಚೆ. ನಾಯಿ, ನೀನ್ ಯಾವತ್ತೂ ಬದ್ಲಾಗಲ್ಲ ಕಣೋ. ಐ ಹೇಟ್ ಯು. ಐಸು ಐಸು ಕುಚಿ ಕುಚಿ ಪಿಚಿ ಪಿಚಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮ ಅಜ್ಜಿಗೆ ತಲೆಲೆಲ್ಲ ಬಿಳಿ ಕೂದಲು ಬಂದ್ಬಿಟ್ಟವೆ, ಏನಾರ ಔಷಧಿ ಬೇಕಲ್ಲ? ನಮ್ಮಣ್ಣ ದುಡ್ಡು. ಸರ್, ಜೀವನದಲ್ಲಿ ಒಂದು ಅರ್ಥ ಆಯ್ತು ಸರ್. ಒಂದು ವಿಷಯ ತಿಳ್ಕೊಂಡ್ಬಿಟ್ಟೆ ನಾನು. ಕುಡಿಬಾರ್ದು, ಇನ್ನೊಬ್ರಿಗೆ ಕುಡಿಸ್ಬಾರ್ದು. ಏನಾದ್ರು ಶಿವು ಈ ಕಡೆಯಲ್ಲಿ ಹೇಳಿದಿಲ್ಲ, ಮಾತ್ ಬಹಳ ಇಷ್ಟ ಆಗೋಯ್ತು ಕಣ. ಕುಡಿಬಾರ್ದು, ಇನ್ನೊಬ್ರಿಗೆ ಕುಡಿಸ್ಬಾರ್ದು. ಇನ್ನೊಬ್ರಿಗೆ ಕುಡಿಸ್ಬಾರ್ದು. ಮಸ್ಕಿಟ್ಟು ಯಾವ ರೇಂಜಿಗಿತ್ತು ಅಂತ ನಮ್ಮ ಜಜಸ್ ಕೇಳ. ಗುರು ಸರ್, ಕುಡಿಬಾರ್ದು, ಬೇರೆಯವ್ರು ಕುಡಿಸ್ಬಾರ್ದು. ನನ್ನ ಫ್ರೆಂಡ್ಸ್ ದಿವಸ ಹೇಳ್ತಾ ಇರ್ತಾರೆ ಇದನ್ನ, ಕೆಲವು ವರ್ಷಗಳಿಂದ ಹೇಳ್ತಾ ಇದಾರೆ. ದಿವಸ ಕುಡ್ದಾದ್ಮೇಲೆ ಇದೇ ಡೈಲಾಗ್ ಹೇಳೋದು. ವೆರಿ ಎಂಟರ್ಟೈನಿಂಗ್, ತುಂಬಾ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ನಮ್ಮ ಎಲ್ಲರ ಅಣ್ಣ ಚಂದ್ರಣ್ಣ ಚೆನ್ನಾಗ್ ಮಾಡಿದ್ರು. ಟೈಮಿಂಗ್ ತುಂಬಾ ಚೆನ್ನಾಗಿತ್ತು. ಶಿವದು ನಾನು ಈಗ ಫ್ಯಾನ್ ಆಗ್ತಾ ಇದ್ದೀನಿ. ಎಪಿಸೋಡ್ ಬೈ ಎಪಿಸೋಡ್ ಶಿವದು ಇಂಪ್ರೂವ್ ಆಗ್ತಾ ಇದೆ ಆಕ್ಟಿಂಗ್. ಎವ್ರಿಬಡಿ ಹಸ್ ಡನ್ ವೆರಿ ಗುಡ್. ಡು ವೆಲ್. ಥ್ಯಾಂಕ್ ಯು ಸೋ ಮಚ್. ಮಯೂರಿ. ಸೊ ಶಿವು ಅವರೇ, ಮೇಡಮ್ ಸಕ್ಕತ್ತಾಗಿ ಮಾಡಿದ್ರಿ, Thank you, madam. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ PK ಅವರೇ, ನಾರ್ಮಲಿ ಕ್ಯೂಟ್ ಹೆಣ್ಮಕ್ಳು ಈ ಒಂದು ಫಿಲ್ಲರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ, ಕುಚಿ ಕುಚಿ ಮುಷಿ ಮುಷಿ ಅಂತ. ಸೊ ಅದು ನಿಮ್ಮ ವಾಯ್ಸ್ ಅಲ್ಲಿ ಕೇಳಕ್ ತುಂಬಾ ಚೆನ್ನಾಗಿತ್ತು, ಅದನ್ನ ಚೆನ್ನಾಗಿ ಪ್ರೊಜೆಕ್ಟ್ ಕೂಡ ಮಾಡಿದ್ರಿ. ಅಂಡ್ ಎಸ್, ಚಂದ್ರಣ್ಣ ಅವರೇ, ನೀವು ಕುಡ್ದಿದ್ದೀರಾ ಯಾವತ್ತಾದ್ರೂ? ಅಲ್ಲ, ನೀವು ನಿಜವಾಗ್ಲೂ ಕುಡಿಯಲ್ಲ ಅಂದ್ರೆ ನಾನ್ ಕೇಳೋ ಪ್ರಶ್ನೆಗೆ ನೀವು ಸಲೀಸಾಗಿ ಉತ್ತರ ಕೊಡ್ತೀರಾ. ಅದು ಯೂನಿವರ್ಸಲ್ ಕ್ವೆಶ್ಚನ್, ಎಲ್ಲಾ ಹೆಣ್ಮಕ್ಳು ಕೇಳೋದು. ಈ ಗಂಡ್ಮಕ್ಳು ಖುಷಿ ಆದ್ರೂ ಕುಡಿತಾರೆ, ದುಃಖ ಆದ್ರೂ ಕುಡಿತಾರೆ, ಯಾಕೆ? ಮೇಡಮ್, ಆಲ್ಮೋಸ್ಟ್ ಗಂಡು ಮಕ್ಳು ಕುಡಿಯೋದು ಏನಾರ ಮನ್ಸಿಗೆ ನೋವಾದಾಗ, ಅದ್ರಲ್ಲೂ ಹೆಣ್ಮಕ್ಳಿಂದ ನೋವಾದಾಗ್ಲೇ ಜಾಸ್ತಿ ಕುಡಿಯೋದು. ಸೊ ಪ್ರೀತಿ ವಿಚಾರ ಬಂದ್ರೆ ಗಂಡ್ಮಕ್ಳು ಕುಡಿತಾರೆ ಅಂತನಾ? ಓಕೆ, ಬಟ್ ಕುಡಿಬಾರ್ದು. ಬಟ್ ಸಖತ್ತಾಗಿ ಮಾಡಿದ್ರಿ, ತುಂಬಾ ನ್ಯಾಚುರಲ್ ಆಗಿತ್ತು. ಐ ಥಾರಲಿ ಎಂಜಾಯ್. ಬಟ್ ನಿಜವಾಗ್ಲು ಸಖತ್ತಾಗಿ ಮಾಡಿದ್ರಿ. ಮುಂದಿನ ಸ್ಕಿತ್ತು ನೋಡೋದಕ್ಕೆ ನಾನು ನಿಮ್ಗಿಂತ ಜಾಸ್ತಿ ಎಕ್ಸೈಟ್ ಆಗಿನಿ. ಸದ್ಯಕ್ಕೆ ಹೋಗಿ ಬನ್ನಿ. ಥ್ಯಾಂಕ್ ಯು. ನಿಮ್ಗೆ ನಮ್ಮ ರಾಗಿಣಿ ಗೊತ್ತಲ್ಲ? ರಾಗಿಣಿ ಯಾರು ಗೊತ್ತಿಲ್ಲ ಹೇಳಿ? ಅದು ಮಜಾಭಾರತದಲ್ಲಿ ಯಾರು ಗೊತ್ತಿಲ್ಲ ಹೇಳಿ? ಹೀಗೆ ಎಲ್ರಿಗೂ ಗೊತ್ತಿರೋದೇ ಒಂದು ಸಮಸ್ಯೆ ಆಗೋಗಿದೆ. ಎಂತ ಸಮಸ್ಯೆ ಅಂತೀರಾ? ಅಯ್ಯೋ, ಅವ್ರ ಗಂಡ ಒಂದೇ ಒಂದು ಕಣ್ಣಲ್ಲಿ ಅಳ್ತಾ ಇದಾರೆ. ಇರ್ಲಿ ನೋಡ್ಕೊಂಬನ್ನಿ, ನೀವೇ ನೋಡಿಯಾ? ನೋಡಿ. ಚಿಲ್ಲರ್, ಇಟ್ಸ್ ಅ ಬ್ರ್ಯಾಂಡ್. ಬ್ರ್ಯಾಂಡ್ ಅಂತ ಭ್ರಮೇಲೆ ಬದುಕೋದಾಗೋಯ್ತು ಸರ್ ನನ್ನ ಜೀವನ. ಕರೆಕ್ಟ್ ಆಗಿ ಹೇಳ್ಬೇಕಲ್ಲ ಸರ್, ಮನೇಲಿ ಒತ್ತಾಯ ಮಾಡಿದ್ರು ಸರ್, ಮದ್ವೆ ಮಾಡ್ಕೋ ಅಂತ. ಅದಕ್ಕೆ ರಾಗಿಣಿ ಅನ್ನೋ ಹುಡುಗಿನ ಲೈಫ್ ಅಲ್ಲಿ ಒಂದು ಸಲ ಮದ್ವೆ ಆದೆ ಸರ್. ಮದ್ವೆ ಆಗಿದ್ದು ನನ್ನ ಜೀವನ ಮೈಸೂರು ಪಾಕಲ್ಲಿರೋ ಖಾಲಿ ತೂತಾಗೋಯ್ತು ಸರ್. ಮದ್ವೆ ಆಗೋ ಹುಡುಗಿಗೆ ಏನೂ ಗೊತ್ತಿಲ್ಲ ಅಂದ್ರೆ ಸಹಿಸ್ಕೋಬಹುದು, ಆದ್ರೆ ಇವಳು ಇಡೀ ಊರವ್ರಿಗೆ ಗೊತ್ತು ಸರ್. ಮದ್ವೆ ದಿನ ಈ ಪುರೋಹಿತರನ್ನ ಬಿಡಿ, ಈ ಕಸ ಹೊಡಿಯೋರು, ಹೂ ಕಟ್ಟೋರು, ಬಾತ್ರೂಮ್ ಕ್ಲೀನ್ ಮಾಡೋರು ನನ್ನ ಹತ್ರ ₹1 ತಗೊಳ್ಳಿಲ್ಲ ಸರ್. ಯಾಕೆ ಅಂತ ಕೇಳಿದ್ಕೆ ನಮ್ ರಾಗಿಣಿ ಮದ್ವೆ, ನಮ್ ಹುಡುಗಿ ರಾಗಿಣಿ ಮದ್ವೆ ಅಂತಾರೆ ಸರ್. ಇಂಥವ್ರ ಜೊತೆ ಒಬ್ಬ ಗಂಡಸಾಗಿ ಹೆಂಗ್ ಸರ್ ಸಂಸಾರ ಮಾಡಕ್ಕಾಗತ್ತೆ? ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಸರ್, ಡೈವರ್ಸ್ ಕೊಡ್ಬೇಕು ಅಂತ. ಅದಕ್ಕೆ ಒಬ್ಬ ಅಲ್ಟಿಮೇಟ್ ಅದ್ಭುತ ಲಾಯರ್ ಹತ್ರ ಬಂದಿದ್ದೀನಿ ಸರ್. ಅಂದಂಗೆ ಇವಳೆ ಸರ್ ನನ್ನ ಹುಡುಗಿ. ನಮ್ ರಾಗಿಣಿ. ನಿಮ್ ರಾಗಿಣಿ ನಿಮ್ಗೂ ಗೊತ್ತಾ ಸರ್? ಅಯ್ಯೋ
ಇವತ್ತು ಡೈವರ್ಸ್ ಕೊಟ್ಟೆ ಕೊಡ್ತೀನಿ. ನಂಗೆ ಡೈವರ್ಸ್ ಬೇಕೇ ಬೇಕು. ಎಲ್ಲ ಪೀಸ್ ನಮ್ ಹುಡುಗರು ಕಾಮಿಡಿ ಮಾಡಿದ್ರೆ ಪೀಸ್ ಗುರುಗ್ರಾನ್ ಸರ್ ಹಾಡು ಹೇಳಿದ್ರೆ ಪೀಸ್ ಮಯೂರಿ ಮೇಡಮ್ ಡ್ಯಾನ್ಸ್ ಮಾಡಿದ್ರೆ ಪೀಸ್ ಈ ಸಂತು ಬಂದು ಸ್ಟೇಜ್ ಮೇಲೆ ಕಾಲಿಟ್ರೆ ಸಾಕು ಎಲ್ಲ ಪೀಸ್. ನನ್ನ ಕ್ಲೈಂಟ್ ಬಂದಿದ್ದಾನೆ, ವಿಚಾರಿಸ್ತೀನಿ. ಐ ಆಮ್ ಎ ರಿಚೆಸ್ಟ್ ಲಾಯರ್. ಹೌ ಆರ್ ಯು? ಏನೋ ಬದುಕಿದ್ದೀನಿ ಸರ್. ಅಂದಂಗೆ ನಿಮ್ ಕೇಸ್ ಏನು? ಪ್ಲೀಸ್ ಸರ್, ನಂಗೆ ಡೈವರ್ಸ್ ಕೊಡ್ಸಿ ಸರ್. 1 ಲಕ್ಷ ಆಗುತ್ತೆ. ಡೈವರ್ಸ್ಗೆ 1 ಲಕ್ಷನ ಕೊಡ್ತೀನಿ. ಪ್ಲೀಸ್ ನಂಗೆ ಡೈವರ್ಸ್ ಕೊಡ್ಸಿ ಸರ್. ಕೊಡ್ಸೋಣ ಬನ್ರಿ. ಮುಖ ಯಾಕ್ರಿ ಒಳ್ಳೆ ಗೊಬ್ಬರಗಾಲನ್ ಮುಖ ಮಾಡ್ಕೊಂಡಿದ್ದೀರಾ? ನೋಡ್ರಿ, ಈ ಸಂಸಾರ ಅನ್ನೋದು ಎಣ್ಣೆ ಬಾಂಡ್ಲಿ ಇದ್ದಂಗೆ. ಅದ್ರಲ್ಲಿ ಕ್ವಾತ ಅಂತ ಕುದಿತದಲ್ಲ ಎಣ್ಣೆ, ಅದು ಹೆಂಡತಿ ಇದ್ದಂಗೆ. ಅದ್ರೊಳಗೆ ಒಂದ್ ಚಿಕನ್ ಪೀಸ್ ಹಾಕಿ ಸೀದು ಕರುಕ್ಲಾಗ್ ಹೋಗುತ್ತೆ ನೋಡಿ, ಅದು ಗಂಡ ಇದ್ದಂಗೆ. ಆರತ್ ಮುಂಚೆನೆ ತಗೊಂಡ್ ತಿನ್ಕೊಂಡ್ಬಿಡ್ಬೇಕು, ಅನುಸರಿಸ್ಕೊಂಡು ಹೋಗ್ಬೇಕು. ಏನಂತೀರಿ? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅದು ನನ್ನ ಕೇಸು. ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ? ನಿನ್ ಕಿವಾಗ ಕೆರೆ ಹೋಗೈತನೋ? ಡೈವರ್ಸ್ ಕೊಡ್ಸೋ. 5 ನಿಮಿಷ ಸಾಲ್ವ್ ಮಾಡ್ಬಿಡ್ತೀನಿ. ನನ್ ದೇವ್ರು ಸರ್. ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ? ನಂಗೆ ಡೈವರ್ಸ್ ಕೊಡ್ಸೋ. ಡಿವೋರ್ಸ್? ಈ ಡಿವೋರ್ಸ್ ಅಂದ್ರೆ ವಿಚ್ಛೇದನ ತಾನೇ? ನೀನ್ ಲಾಯರೇ ತಾನೇ? ಇಷ್ಟ ದಿವಸ ಆದ್ಮೇಲೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಹಾಕಿದಾರೆ ಕಳೋ ನಿನ್ಗೆ. ನಿನಗೆ ಕೊಟ್ಟಿಲ್ಲ ಅಂತ ಬೇಜಾರ್ ಅನ್ಸುತ್ತೆ. ಲೇ ಗೂಬೆ, ಹೇಳ್ದೇನೆ ನಾಯಿ ನುಗ್ದಂಗ್ ನುಗ್ಗಿದ್ಯಲ್ಲ, ನಾಚಿಕೆ ಮನ ಮರ್ಯಾದಿಲ್ವಾ ನಿಂಗೆ? ನೋಡ್ಗುರು, ಕೊಟ್ಟಿರೋದೇ ಒಂದ್ ಎಂಟ್ರಿ ಒಂದ್ ಎಕ್ಸಿಟ್. ಕ್ಯಾರೆಕ್ಟರ್ ರಿಜಿಸ್ಟರ್ ಆಗೋದ್ ಬೇಡ್ವೆ? ಸಾರ್ ಏನಪ್ಪ ಸಾರ್? ಏನು ಸರ್, ನೀವು ನಮ್ಮ ರಾಗಿಣಿ ಗಂಡ ಅಲ್ವಾ ಸರ್? ನಿಮ್ ರಾಗಿಣಿ, ಅವಳ ಗಂಡ ನಾನೇ. ಯಾಕಪ್ಪ? ನೋಡಿ ಸರ್, ನಮ್ಮ ರಾಗಿಣಿಗೆ ಗೋಲ್ ಕಪ್ ಅಂದ್ರೆ ತುಂಬಾ ಇಷ್ಟ ಸರ್. ನನ್ ದುಡ್ಡಿಂದ ಕೊಡ್ಸಿ ಸರ್. ಸರ್, ಈ ದುಡ್ಡು ಸಾಕಾಗಿಲ್ಲ ಅಂದ್ರೆ ಪ್ರತಿ ತಿಂಗಳು ನಾನು ಭಿಕ್ಷೆ ಬೇಡ ದುಡ್ಡ ನಿಮ್ಗೆ ಕೊಡ್ತೀನಿ ಸರ್. ಅದ್ ಸಾಕಾಗ್ಲಿಲ್ಲ ಅಂದ್ರೆ ಅವ್ನ ಅಂಗಿ ಚಡ್ಡಿ 2 ಮಾರ್ಕ್ ಕೊಡ್ತಾನೆ, ತಗೊಳ್ಳಿ. ಅಂತ ಪರಿಸ್ಥಿತಿ ಬಂದ್ರೆ ಅದನ್ನು ಕೊಡ್ತೀನಿ ಸರ್. ಅದನ್ನು ಕೊಡ್ತೀಯಪ್ಪ? ಕೊಡು ಸರ್. ನಮ್ಮ ರಾಗಿಣಿ ಕಣ್ಣಲ್ಲಿ ಒಂದು ಹನಿ ಕಣ್ಣೀರ್ ಬರ್ದಂಗೆ ನೋಡ್ಕೊಳ್ಳಿ ಸರ್. ಬೇಕರಪ್ಪ, ನನ್ ರಾಗಿಣಿ ನಿಂಗೂ ಗೊತ್ತಾ? ಬರೀ ಗೊತ್ತಾ ಅಂತ ಕೇಳ್ತಿರಲ್ಲ ಸಾರ್. ಅಯ್ಯೋ ಅಯ್ಯೋ ಅಯ್ಯೋ, ಇವಳ ಸಂಬಂಧ ಭಿಕ್ಷುಕ ನನಗೆ ಭಿಕ್ಷೆ ಹಾಕಂಗ ಆಗೋಯ್ತಲ್ಲ ಸರ್. ಇವಳ ಪಾತ್ರ ಬಂದ್ಬಿಟ್ರೆ ಸಮುದ್ರಕ್ಕೆ ಇಳಿದ್ ಬಿಟ್ನಲ್ಲ ಸರ್. ಸರ್, ಇವತ್ತೇನಾರಾಗ್ಲಿ ನಾ ಡೈವರ್ಸ್ ತಗೋತೀನಿ ಸರ್. ಸರ್, ಅದು ನನ್ ಕೇಸು. ಕೊಡ್ಸೋಣ, ಸಿಂಪಲ್ ಕೇಸು. ನನ್ ದೇವ್ರು ಸರ್ ನೀವು. ಅಂದಂಗೆ ನಿಮ್ ಕೇಸ್ ಯಾವ್ದು ಹೇಳಿ? ನಂಗ್ ಡಿವೋರ್ಸ್ ಕೊಡ್ಸೋ. ಮಿಸ್ಟರ್ ಗುಡ್ಡದವರ್, ಈ ಡಿವೋರ್ಸ್ ಮತ್ತೆ ವಿಚ್ಛೇದನ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಆಕಳಿಕೆ ಇದ್ದಂಗೆ. ಕುಂತ್ರು ಬರುತ್ತೆ, ನಿಂತ್ರು ಬರುತ್ತೆ, ಆ ಕಡೆ ನಡ್ಕೊಂಡೋದ್ರು ಬರುತ್ತೆ, ಸುಮ್ನೆ ನಿಂತಿದ್ರು ಬರುತ್ತೆ, ಯಾರಾದ್ರೂ ನೆನ್ಸ್ಕೊಂಡ್ರು ಬರುತ್ತೆ, ನೆನ್ಸ್ಕೊಳ್ಳಿಲ್ಲ ಅಂದ್ರೂ ಬರುತ್ತೆ. ಏನಂತೀರಿ? ಕರೆಕ್ಟ್ ಸರ್, ಅದನ್ನೇ ಕೊಡ್ಸಿ ಸರ್ ಪ್ಲೀಸ್. ಅಂದಂಗೆ ನಿಮ್ ಕೇಸ್ ಯಾವ್ದು ಹೇಳಿ? ಅಯ್ಯೋ ಲೇ, ಹೋಗಿ ಬಂದು ಜೋಗಿ ಪದ ಹೇಳ್ದ ಅಂದಂಗೆ ಹೇಳ್ತೀಯಲ್ಲೋ ನಿನ್ನ ಬಾಯಿ ಮಣ್ಣಾಕ. ದೊಡ್ಡದವರ್, ಕೆಲವೊಂದ್ಸರಿ ಸತ್ಯ ಹೇಳಿದ್ರೆ ಈಗ ಅನ್ಸುತ್ತೆ. ನಿಮ್ ಹೆಂಡತಿ ಊರ್ ಯಾವ್ದು? ಸಾಗರ ಸರ್. ಗರಂ ಚಾಯ ಗಂಡು ಬಸಪ್ಪ, ಎಷ್ಟು ದಿವಸಕ್ಕಾಗ ಒಳ್ಳೆ ಕ್ಯಾರೆಕ್ಟರ್ ಹಾಕವ್ರೆ. ನಿನ್ ಜೀವನದಲ್ಲಿ ನಿನ್ ಕೊಡಲ್ಲ ಬಿಡು. ನನ್ ಕೇಸು ಸರ್. ಅಯ್ಯೋ, ನಿಮ್ ಕೇಸೇ ಮರ್ತ್ಬಿಟ್ಟಿದ್ದೆ. ಸಿಂಪಲ್ ಕೇಸು, ಬಗೆಹರಿಸ್ಬಿಡ್ತೀನಿ. ನನ್ ದೇವ್ರು ಸರ್ ನೀವು. ಅಂದಂಗೆ ನಿಮ್ ಕೇಸ್ ಯಾವ್ದೇ? ಗುಡ್ಡದವರ್, ನಿಮ್ ಹೆಂಡತಿ ಫೋನ್ ನಂಬರ್ ಹೇಳಿ. ಅವಳ ಫೋನ್ ನಂಬರು 9. ನೀವು ನಮ್ಮ ರಾಗಿಣಿ ಅವ್ರ ಗಂಡ ಅಲ್ವಾ ಸರ್? ಅಯ್ಯೋ ಹೂ ಕಣಪ್ಪ, ನಾನೇ ಅವಳ ಗಂಡ. ನಿಮ್ಗೆ ರಾಗಿಣಿ ಅವ್ರ ನಂಬರ್ ಬೇಕಾ? ಹೌದಪ್ಪ, ನನ್ನ ಹತ್ರ ಇದೆ, ತಗೊಳ್ಳಿ. ಹೇಳಿ.
8900XYZ ABCD. ಟೀ ಮಾರೋ ಕಣ್ಣಪ್ಪ ಸಾರ್ ನಮ್ ರಾಗಿಣಿ ನಿಂಗೂ ಗೊತ್ತಾ? ಅದಲ್ಲ ಸಾರ್, ನಮ್ಮ ರಾಗಿಣಿ ಅವ್ರ ಕಣ್ಣಲ್ಲಿ ಒಂದೇ ಒಂದ್ ಹನಿ ಲೇ ಕಣ್ಣಪ್ಪ, ನನ್ ರಾಗಿಣಿ ನಿಂಗೂ ಗೊತ್ತಾ? ಗೊತ್ತಾ ಅಂತ ಕೇಳ್ತಿರಲ್ಲ ಸಾರ್. ಇಲ್ಲಿ ನೋಡಿ. ದಿನ ಇದೇ ಚಿತ್ರ ಹಿಂಸೆ ಸರ್. ಪೆಟ್ರೋಲ್ ಬಂಕ್ ಅಲ್ಲಿ ದುಡ್ಡು ಇಸ್ಕೊಳ್ಳಲ್ಲ, ಬಸ್ಸಲ್ಲಿ ಕಂಡಕ್ಟರ್ ದುಡ್ಡು ಇಸ್ಕೊಳ್ಳಲ್ಲ, ಹೋಟ್ಲಲ್ಲಿ ಬಿಲ್ ಇಸ್ಕೊಳ್ಳಲ್ಲ, ಈ ಬಾರ್ಗೆ ಹೋದ್ರೆ ಟಿಪ್ಸ್ ಸಹಿತ ಇಸ್ಕೊಳ್ಳಲ್ಲ ಸರ್. ಬೀದಿಲ್ ನಡ್ಕೊಂಡು ಹೋಗ್ತಾ ಇದ್ರೆ ಎದುರಿಗೆ ಸಿಗೋ ಪ್ರತಿಯೊಬ್ಬ ಗಂಡಸು ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಅವಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾನೆ ಸರ್. ನನಗೆ ಇವತ್ತು ಡೈವರ್ಸ್ ಬೇಕು ಸರ್. ಲಾಯರ್ ನನ್ನ ಮಗನೇ, ಇವತ್ತು ನೀ ನಂಗೆ ಡೈವರ್ಸ್ ಕೊಡಿಸ್ಲಿಲ್ಲ ಅಂದ್ರೆ ನೀನ ಇಲ್ಲ ಕೆಡ್ಕೊಂಡು ಕೊಡಿಸ್ತೀನಿ ಗುಡ್ಡದವರ್ ಸರ್. ಅಂದಂಗೆ ನಿಮ್ ಹೆಂಡತಿ ಅಡ್ರೆಸ್ ಹೇಳಿ. ಅಡ್ರೆಸ್ ಬಂದು ರಾಗಿಣಿ ನಿಲಯ, 3ನೇ ಕ್ರಾಸ್, 3ನೇ ಅಡ್ಡ ರಸ್ತೆ, ಸಾಗರ, ಶಿವಮೊಗ್ಗ. ಇನ್ನೊಂದ್ಸರಿ ಹೇಳ. ರಾಗಿಣಿ ನಿಲಯ, 3ನೇ ಕ್ರಾಸ್, 3ನೇ ಅಡ್ಡ ರಸ್ತೆ, ಸಾಗರ, ಶಿವಮೊಗ್ಗ. ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ಕಣ. ಇವ್ರು ಯಾರು ಗೊತ್ತಾ? ಯಾರು? ಯಾವಳ ಹುಡುಗಿ ಕೈ ಕೊಟ್ಲು ಅಂದ್ಬಿಟ್ಟು ಲೂಸ್ ತರ ಅಲಿತಾ ಇದ್ದಲ್ ಕಣೋ. ಲೂಸ್ ನನ್ನ ಮಕ್ಕಳಿಗೆಲ್ಲ ನನ್ನ ಹೆಂಡತಿ ಅಡ್ರೆಸ್ ಗೊತ್ತಲ್ಲ ಸರ್. ಇವಳೇನ್ ಹೆಣ್ಣ ಇಲ್ಲ ಗೂಗಲ್ಲ. ಡೈವರ್ಸ್ ಕೊಡ್ಸೋ ಪ್ಲೀಸ್. ನಿಮ್ ಕೇಸು 5 ನಿಮಿಷ ಸಾಲ್ವ್ ಮಾಡ್ಬಿಡ್ತೀನಿ. ನನ್ ದೇವ್ರು ಸರ್. ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ. ನಂಗೆ ಡೈವರ್ಸ್ ಕೊಡ್ಸೋ. ಗುಡ್ಡದವರ್, ಈ ಡಿವೋರ್ಸ್ ಯಾಕೆ ಬೇಕು ಸರ್? ಒಳ್ಳೆ ಹುಡುಗಿ ಅಂತ ಮದ್ವೆ ಅದೇ ಸರ್. ಮದ್ವೆ ಆಗಿ ಮಾರನೇ ದಿನ ಊರ್ ತೋರ್ಸೋಣ ಅಂತ ಅವಳನ್ನ ಕರ್ಕೊಂಡು ಹೋದೆ ಸರ್. ಕಡಿಮೆ ಅಂದ್ರು 1000 ಜನ ಗಂಡಸರು ಬಂದು, ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಚೆನ್ನಾಗ್ ನೋಡ್ಕೊಳ್ಳಿ, ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಚೆನ್ನಾಗ್ ನೋಡ್ಕೊಳ್ಳಿ ಅಂತಾರೆ ಸರ್. ಇಡೀ ಊರ್ಗೆ ಗೊತ್ತು ಸರ್. ಅವಳು ಒಬ್ಬ ರೌಡಿ ಕೊಲೆ ಮಾಡಿದ್ರೆ ನನ್ನ ಬೀದಿಲ್ ಮಾತ್ರ ಫೇಮಸ್ ಆಗಿರ್ತಾನೆ. ಇವಳು ಏನ್ ಮಾಡಿದಾಳೋ ಗೊತ್ತಿಲ್ಲ ಸರ್. ಇಡೀ ಊರ್ಗೆ ಫೇಮಸ್ ಆಗ್ಬಿಟ್ಟವಳೆ. ನೀವು ಯಾವ ರಾಗಿಣಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್? ಇದೇ ರಾಗಿಣಿ ಬಗ್ಗೆ ಸರ್. ಅಂದ್ರೆ ನೀವು ನಮ್ ರಾಗಿಣಿ ಗಂಡನಾ? ಗುಡ್ಡನವರ್, ನಮ್ ರಾಗಿಣಿ ಕಣ್ಣಲ್ಲಿ ಒಂದೇ ಒಂದು ಕಣ್ಣೀರ್ ಬರ್ದೇ ಇರೋ ತರ ನೋಡ್ಕೊಳ್ರಿ. ನನ್ ರಾಗಿಣಿ ನಿಂಗೂ ಗೊತ್ತಾ? ಏನ್ ಮಾತಾಡ್ತಾ ಇದೀವಿ ಅವಿವೇಕಿ? ಇಲ್ಲಿ ನೋಡು. ಇಂತ ಹೆಂಡತಿ ನನಗ್ ಬೇಡ ಸರ್. ಇಲಿ ಫೋನ್ ಅನ್ಕೊಂಡು ಹುಲಿ ಫೋನಿಗೆ ಕೈ ಹಾಕ್ಬಿಟ್ಟಿದ್ದೇನಲ್ಲ ಸರ್ ನಾನು. ಹಲೋ, ಅಷ್ಟೇ ಅಲ್ಲ, ಇಲ್ಲಿ ನೋಡಿ. ಅಯ್ಯೋ ಅಯ್ಯೋ, ಎಲ್ಲಿ ಬೇಕಾದಲ್ಲಿ ಉಳಲ್ಲ ಸರ್. ಸರ್ ಪ್ಲೀಸ್ ನಂಗೆ ಡೈವರ್ಸ್ ಕೊಡ್ಸಿ ಸರ್. ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ ಕಣೋ. ನಮ್ ರಾಗಿಣಿ ಲೈಫ್ ಒಳಗಕ್ ನಾನ್ ಬಿಡಲ್ಲ. ನಿನ್ನ ಕೊಲೆ ಮಾಡಿ ಬೇರೆ ಲಾಯರ್ ಹತ್ರ ಹೋಗ್ತೀನಿ ಕಣ. ನೀ ಇಡೀ ಊರಿಗೆ ಇರೋದು ಒಂದೇ ಬಾವಿ ಅಲ್ಲ. ಹಲೋ ಹಲೋ ಹಲೋ, ಲಾಯರ್ ಅಸೋಸಿಯೇಷನ್. ಯಸ್. ನಮ್ ಸಂಘದಲ್ಲಿ ಇರೋರೆಲ್ರಿಗೂ ಹೇಳ್ಬಿಡಿ, ಏನಂತ? ನಮ್ ರಾಗಿಣಿ ಗಂಡ ಡಿವೋರ್ಸ್ ಬೇಕು ಅಂತ ಬರ್ತಾ ಇದ್ದಾನೆ. ನಮ್ಮ ರಾಗಿಣಿ ಗಂಡನ? ನಮ್ ರಾಗಿಣಿ ಗಂಡನೇ. ನಮ್ಮ ದೇಶದಲ್ಲಿರೋ ಯಾವ ವಕೀಲರು ಆ ಕೇಸ್ ತಗೊಂಬಾರ್ದು ಅಂತ ಹೇಳಿ. ಅಷ್ಟೇ ಅಲ್ಲ, ವಿದೇಶದಲ್ಲಿರೋ ಲಾಯರ್ ಕೂಡ ಅವ್ರ ಕೇಸ್ ತಗೊಂಬಾರ್ದು. ಲಾಯರಪ್ಪ, ಈ ವಿಷಯನ ಔಟ್ ಆಫ್ ಕಂಟ್ರಿಗೂ ಮುಟ್ಟಿಸ್ಬಿಟ್ರ? ಯಾವುದೇ ಕಾರಣಕ್ಕೂ ರಾಗಿಣಿ ಲೈಫ್ ಹಾಳಾಗಕ್ ನಾವ್ ಬಿಡ್ತೀವ? ನಿನ್ನ ಬಾಯಿಗೆ ಮಣ್ಣಾಕ. ನಿನಗ್ ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಇಡೀ ಖಾನ್ದಾನಿಗೆ ಊಟ ಮಾಡ್ಬೇಡ ಅಂತ ಹೇಳ್ತೀಯಲ್ಲೋ, ನಿನ್ನ ಬಿಡಲ್ಲ ಕಣಲೇ. ಯಾವ್ದು ಅವನು ನಮ್ ಏರಿಯಾಕ್ ಬಂದು ನಮ್ ಲಾಯರ್ ಮೇಲೆ ಕೈ ಮಾಡೋನು? ಯಾರು ಅವನು ನಮ್ ಲಾಯರ್ ಮೇಲೆ ಕೈ ಮಾಡೋನು? ಕಣ್ಣ ಎప్పుడు చూడు. ಎಲ್ಲೂ చూಡಲ್ಲ, ಚುಚ್ಚುತ್ತೇನೆ.
ಸರ್ ನಮ್ ರಾಗಿಣಿನ ಚೆನ್ನಾಗಿ ನೋಡ್ಕೊಳ್ಳಿ. ಹೂ ಕಡಪ್ಪ, ಅವಳು ಕಣ್ಣಲ್ಲಿ ಒಂದ್ ಹನಿ ಕಣ್ಣೀರ್ ಬರ್ದಂಗ್ ನೋಡ್ಕೋತೀನಿ ಸರ್. ಇಡೀ ಊರವರೇ ಬಂದು ಇವಳು ಸೇವೆ ಮಾಡಕ್ಕೆ. ಇವಳೇನು ಗ್ರಾಮೀಣ ಕ್ರೀಡೆನಾ? ಅಂದಾಗೆ ತಗೊಳ್ಳಿ ಕ್ಲೈಂಟ್ ಸಾಹೇಬ್ರೆ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಿಮ್ಗೆ ಯಾರಾದ್ರೂ ತೊಂದ್ರೆ ಕೊಟ್ರೆ ನನಗ್ ಫೋನ್ ಮಾಡಿ. ಸರ್, ನನ್ ರಾಗಿಣಿ ನಿಮ್ಗೂ ಗೊತ್ತಾ ಅಂತ ಕೇಳ್ತಿರಲ್ಲ, ಇಲ್ಲಿ ನೋಡಿ. ಅಯ್ಯಯ್ಯೋ, ರಾಗಿಣಿ ಸೇನೆ ಯಾವ ಸೆಲೆಬ್ರಿಟಿಗೂ ಇಷ್ಟೊಂದು ಫ್ಯಾನ್ಸ್ ಇಲ್ವಲ್ಲ ಸರ್. ಇವತ್ ಮಾತ್ರ ನಂಗೆ ಡೈವರ್ಸ್ ಬೇಕೇ ಬೇಕು. ಡೈವರ್ಸ್ ಕೊಡಿಸಿ ಸರ್. ಸಿಂಪಲ್ ಕೊಡಿಸ್ಬಿಡೋಣ. ನನ್ ದೇವ್ರು ಸರ್ ನೀವು. ಅಂದಂಗೆ ನಿಮ್ ಕೇಸ್ ಯಾವ್ದು ಹೇಳಿ? ಅಪ್ಪಲೇ ಈ ಎಣ್ಣಾಲೆ ಆವಾಗ್ಲಿಂದ ನಗ್ತಾ ಇದೆಯಲ್ಲ. ನನ್ ರಾಗಿಣಿ ನಿಂಗೂ ಗೊತ್ತಾ? ಅಪ್ಪ ಸಟ್ ಬಾಯ್ಸು, ನಮ್ ರಾಗಿಣಿ ನಿಂಗೂ ಗೊತ್ತಾ? ಗೊತ್ತು. ನೀರ್ ಕೊಡಕ್ ಬಂದ್ಯಲ್ಲಪ್ಪ, ನನ್ ರಾಗಿಣಿ ನಿಮ್ಗೂ ಗೊತ್ತಾ? ಗೊತ್ತು. ಇಲ್ಲಿರೋರ್ಗೆ ಎಲ್ರಿಗೂ ನಮ್ ರಾಗಿಣಿ ಗೊತ್ತಾ? ಗೊತ್ತು. ಅಯ್ಯಯ್ಯೋ, ಎಂತ ಗಂಡ ಸರ್ ನಾನು. ಅಂಕಲ್, ನನ್ ರಾಗಿಣಿ ನಿಮ್ಗೂ ಗೊತ್ತಾ? ಗೊತ್ತಾ ಅಂತ ಕೇಳ್ತಾ ಇದ್ಯಾ? ಇಲ್ಲಿ ನೋಡು, ಇಂಥವಳು ಗಂಡ ಆಗಿರೋ ಬದ್ಲಿ ಸಾಯೋದೇ ಲೇಸು. ಯಾರಾದ್ರೂ ಒಬ್ರು ಬಂದು ನನ್ನ ಕುತ್ತಿಗೆ ಇಚ್ಚಿಕಿಸಿ ಶಿವ ಅನ್ಸ್ಬಿಡ್ರಪ್ಪ. ಕಾಲು ಬಿಡ್ತೀರಿ ಕಡ, ನಂಗೆ ಡಿವೋರ್ಸ್ ಕೊಡ್ಸು. ಗುಡ್ಡದವರ್, ಇಲ್ಲಿ ಯಾರು ಕೇಸ್ನು ತಗೊಳಲ್ಲ, ನಿಮ್ಗೆ ಡೈವರ್ಸು ಸಿಗಲ್ಲ. ಏನು ನನಗೆ ಡಿವೋರ್ಸ್ ಕೊಡ್ಬೇಕು ಅಂತ ಇದೀರಂತೆ? ನೀ ನನಗೋಸ್ಕರ ಹುಟ್ಟಿದೀಯ ಅನ್ಕೊಂಡೆ. ಬೀದಿಲೋಗ ನಾಯಿನು ನಿನ್ನ ಹೆಸರು ಹೇಳ್ಬಿಟ್ಟೆ ಒಂದ್ ಹೆಜ್ಜೆ ಮುಂದೆ ಹಾಕತ್ತಲ್ಲೇ. ನ್ಯಾಲ್ಗೆ ಉದ್ದ ಇದೆ ಅಂತ ಏನೇನೋ ಮಾತಾಡ್ಬೇಡಿ. ನಾ ಮದ್ವೆ ಆಗೋಕ್ಕೂ ಮುಂಚೆ ಸಮಾಜ ಸೇವಕಿ ಆಗಿದ್ದೆ. ಹೌದ್ರಿ, ಆ ಭಿಕ್ಷಕ ಇದನ್ನಲ್ಲ, ನಾನೊಂದ್ಸಲಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಬಿದ್ದು ಒದ್ದಾಡ್ತಿದ್ದ. ಅವನಿಗೆ ಹಾಸ್ಪಿಟ್ಲಿಗೆ ಸೇರಿಸಿ ನಾನು ರಕ್ತ ಕೊಟ್ಟಿದ್ದೀನಿ ಕಣ್ರಿ. ಅಷ್ಟೇ ಅಲ್ಲ, ಈ ಲಾಯರಿಗೆ ನಮ್ ಸಂಘದಿಂದನೇ ನಾನು ದುಡ್ಡು ಕೊಡ್ಸಿ LLB ಓದಿಸಿದೀನಿ. ಆಮೇಲೆ ಅವನಿಗೆ ಎಷ್ಟೇ ಹೇಳಿದ್ರು ಕೇಳದೆ ಅವನೇ ಮೆಂಟ್ಲಾಗ್ಬಿಟ್ಟ. ಇನ್ನು ಇವನಿಗೆ ನಮ್ ಸಂಘದಿಂದನೇ ಟೀ ಅಂಗಡಿ ಇಡ್ಸ್ಕೊಟ್ಟೆ ಕಣ್ರಿ. ಅವನು ಜೈಲಲ್ಲಿದ್ದ. ಅವನಿಗೆ ನಮ್ ಸಂಘದ ಮೆಂಬರ್ನಾಗ್ ಮಾಡಿದೆ. ಇವ್ರಿಷ್ಟೇ ಅಲ್ಲ, ಊರಲ್ಲಿರೋರು ಎಲ್ರಿಗೂ ಈ ತರ ಸಹಾಯ ಮಾಡಿದೀನಿ. ಅವರು ನಾನ್ ಮಾಡಿರೋ ಉಪಕಾರನ ಇವಾಗ್ಲೂ ನೆನ್ಸ್ಕೊಂಡು ನನ್ನನ್ನ ಸದಾ ಕಾಲ ಸ್ಮರಿಸ್ತಾ ಇರ್ತಾರೆ ಕಣ್ರಿ. ಅದನ್ನೇ ನೀವು ತಪ್ಪಾಗ ಅನ್ಕೊಂಡ್ಬಿಟ್ರಲ್ರ? ನನ್ ಮೇಲೆ ಡೌಟ್ ಪಡ್ತೀರಾ? ಅಯ್ಯೋ, ಇಷ್ಟೆಲ್ಲ ಮಾಡಿದ್ ನಿಜ ಏನ್ ಹೆಚ್ಚಿನ ನೀನು? ಅವ್ರ ಮಾತು ಕೇಳಿ ನಾನು ನಿನ್ನ ಡೌಟ್ ಪಟ್ಬಿಟ್ಟೆ ಚಿನ್ನ. ಸಾರಿ ಕಣೆ ಚಿನ್ನ. ನನ್ನನ್ನ ಎಲ್ರು ಎಷ್ಟು ಪ್ರೀತಿಸ್ತಾರೆ ಗೊತ್ತೇನ್ರಿ? ಹೌದೇನೆ? ಅದೇನೋ ನಿಜ. ಇವ್ರಿಗೆಲ್ಲ ಸಹಾಯ ಮಾಡ್ದೆ, ಆ ಅಂಕಲ್ಗೆ ಏನ್ ಸಹಾಯ ಮಾಡ್ದೆ? ಇವ್ರಗ ಈ ಮಜಾ ಭಾರತಕ್ಕೆ ಆಂಕರ್ ನಾಗಿ ಮಾಡಿದ್ದೆ ನಾನು. ಎಂತ ಸಮಾಜ ಸೇವಕಿನಮ್ಮ ನೀನು. ನಿನ್ನ ಮಕ ಮುಚ್ಚ ನಾನಿಲ್ಲಿ ಆಂಕರ್ ಆಗೋದಕ್ಕೆ ನಾವು ಕಾರಣನಾ? ಹೇಗೆ? ಹಾಗೆ ನಿಜ ಅನ್ಕೊಂಡ್ಬಿಟ್ಟವ್ರು ನೋಡ್ದವ್ರು. ನಿಜನೇ ಅಲ್ವಾ? ಹೇಳ ಅದನ್ನ. ಬೇಡ. ಅಲ್ರಿ, ಇದೆ ಮ್ಯಾಟ್. ಇರ್ಲಿ, ಇಂತ ಒಂದು ಸಮಾಜ ಸೇವಕಿ ಇಷ್ಟೊಂದೆಲ್ಲ ಕೆಲಸ ಮಾಡಿದಾಳೆ. ಈ ಒಂದು ಸಮಾಜ ಸೇವೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರು ಸರ್?
ನಮ್ ರಾಗಿಣಿ ಬಗ್ಗೆ ಏನಾದ್ರು ಕೆಟ್ಟದಾಗ ಕಮೆಂಟ್ ಕೊಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಸರ್. ಆಕ್ಚುಲಿ ರಾಗಿಣಿ ಇಂದ ನಾನು ಇಲ್ಲಿ ಕೂತಿದ್ದೀನಿ ಇವತ್ತು. ನೀವು ಇಲ್ಲಿ ಬರೋ ಕಾರಣ ಅವಳೆ. ಸೊ ಥ್ಯಾಂಕ್ ಯು ರಾಗಿಣಿ. ಸೊ ನಾನೇನು ಏನಂತ ಕಮೆಂಟ್ ಕೊಡ್ಲಿ ನಿಜ ಗೊತ್ತಾಗ್ತಾ ಇಲ್ಲ. ಮಾತು ಹೊರಡ್ತಾ ಇಲ್ಲ ಬಾಯಿಂದ. ಈ ಮಧ್ಯೆ ಅದರಲ್ಲಿ ಜೋಕ್ ಕಾಮಿಡಿ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಬಸ್ ಪಾಪ ನಮ್ಮ ಚಿಲ್ಲರು ಅಳ್ತಾ ಇದ್ದಾನೆ. ಅಯ್ಯೋ ಪಾಪ ಅನ್ಸುತ್ತೆ ಅಂತ ಅಲ್ಲೋ. ನಾನು ಹೇಳಿದೆ ಇಲ್ಲ ನಿನ್ನ ಗಂಡನ್ ನೋಡಿದೆ ಅಯ್ಯೋ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಎಲ್ಲ ಕೂತ್ರೆ ನಮ್ಮ ಮಯೂರಿ ಗಂಡ ಅಂತ ಹೇಳಿದ್ರೆ ಏನ್ ನೋಡ್ತಾ ಇದ್ದೇನೆ ಸ್ಕಿಟ್ ಅಲ್ಲಿ ಬರೀ ಬಿಲ್ಡಪ್ ಮೇಲೆ ಬಿಲ್ಡಪ್ ಅಂತ. ಇನ್ನು ಆಕ್ಚುಲಿ ರಾಘವೇಂದ್ರಗೆ ಇದಕ್ಕಿಂತ ಸೂಪರ್ ಅಂದ್ರೆ ಬಿಲ್ಡಪ್ ಸ್ಕ್ರಿಪ್ಟ್ ಸಿಗದೇ ಇಲ್ಲ. ಫ್ಯಾಂಟಾಸ್ಟಿಕ್, ವೆರಿ ಎಂಟರ್ಟೈನಿಂಗ್. ಕೀ ಬಿಡ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಯೂರಿ, ಫುಲ್ ಎಂಟರ್ಟೈನಿಂಗ್ ಆಗಿತ್ತು. ಎಲ್ಲ ಕ್ಯಾರೆಕ್ಟರ್ಸ್ ಅಂಡ್ ಸರ್ ಹೇಳ್ದಾಗೆ ನಿಮಗೆ ಬಿಲ್ಡ್ ಅಪ್ ಕೊಟ್ಟಿದ್ದು. ನಾನು ಕಾಯ್ತಿದ್ದೆ ಯಾವಾಗ ಬರ್ತಾರೆ ರಾಗಿಣಿ ಅವರು, ಯಾವಾಗ ಬರ್ತಾರೆ ಅಂತ. ಸೊ ನೀವು ಬಂದ ತಕ್ಷಣ ಎಲ್ಲರ ಕಣ್ಣಲ್ಲಿ ಒಂದು ಬ್ಲಿಂಗ್ ಇತ್ತು. ಸೊ ಆಲ್ ಇನ್ ಆಲ್ ವಂಡರ್ಫುಲ್, ಸಖತ್ ನೀಟಾಗಿ ಮಾಡಿದ್ವಿ. ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾಸ್ಟರ್, ಇಷ್ಟ ದಿನ ಬರೀ ನಿನ್ಗೆ ಆಟ ಹೇಳ್ಕೊಟ್ಟೆ. ಹಾ ಮಾಸ್ಟರ್, ಇನ್ ಮೇಲೆ ಜೀವನದ ಪಾಠ ಹೇಳ್ಕೊಡ್ತೀನಿ. ಹೇಳಿ ಮಾಸ್ಟರ್. ನೋಡ್ ಚಿಲ್ಲರ್, ಈ ಪ್ರೀತಿ ಅನ್ನೋದು ಒಂಥರ ಗರಗಸ ಇದ್ದಂಗೆ. ಮುಂದ್ಗಡೆ ಹೋದ್ರು ಕೊಯ್ತದೆ, ಹಿಂದ್ಗಡೆ ಬಂದ್ರು ಕೊಯ್ತದೆ. ಯಾವ್ದಕ್ಕೂ ನೀನ್ ತಲೆ ಕೆಡ್ಸ್ಕೊಬೇಡ. ಮಾಸ್ಟರ್ ಎಂತ ಮಾತು ಅಂತ ಮಾತಾಡ್ಬಿಟ್ರಿ ಮಾಸ್ಟರ್. ಸರಿ, ಏನ್ ಶೋ ಮಾಡಕ್ ಬಂದೀರಾ? ಮಾರ್ಷಲ್ ಆರ್ಟ್ ಶೋ. ಏನ್ ಆರ್ಟ್ ಶೋ? ಮಾರ್ಷಲ್ ಆರ್ಟ್ ಶೋ. ಮಟನ್ ಶಾಪ್ ಅಲ್ಲಿ ಮೇಕೆ ಕಡ್ದಂಗಿದೆ ಇದು. ಚಿಲ್ಲರ್, ನಮ್ಗೆ ಈ ವ್ಯಕ್ತಿ ಬಹಳ ಅವಮಾನ ಮಾಡ್ತಾ ಇದ್ದಾನೆ. ಹಾ ಮಾಸ್ಟರ್. ನಾವ್ ಯಾರು ಏನು ನಮ್ ಇಷ್ಟ ಏನು ಅಂತ ಸೈಡಲ್ಲಿ ಕರ್ಕೊಂಡೋಗಿ ಸೈಲೆಂಟ್ ಆಗಿ ಹೇಳ್ಬಿಟ್ಟು ಪಾಪ. ಓಕೆ ಮಾಸ್ಟರ್, ಎಕ್ಸ್ಕ್ಯೂಸ್ ಮೀ, ಬನ್ನಿ ಇಲ್ಲಿ. ನಿಮ್ಗೆ ಮಾರ್ಷಲ್ ಆರ್ಟ್ ಅಂದ್ರೆ ಏನು ಅಂತ ಗೊತ್ತಾ? ಫೈಟ್ ಮಾಡು. ಅಂಕಲ್, ಮಾರ್ಷಲ್ ಆರ್ಟ್ ಅಂದ್ರೆ ಏನು? ನಾನು ಅದನ್ನೇ ಕೇಳ್ತಾ ಇರೋದು. ಮಾರ್ಷಲ್ ಆರ್ಟ್ ಅಂದ್ರೆ ಏನು? ಅದೇ ಏನು? ಸಾರಿ ಮಾಸ್ಟರ್, ಸಾರಿ. ಅದು ಮಾರ್ಷಲ್ ಅಂತ ನಮ್ ಚಿಕ್ಕಪ್ಪನ ಮಗ ಒಬ್ಬ ಅವನೇ, ಅವ್ನ್ ಬರ್ದಿರೋ ಚಿತ್ರಕ್ಕೆ ಮಾರ್ಷಲ್ ಆರ್ಟ್ ಅಂತ ಕರೆಯೋದು ಅಲ್ವಾ? ಇದನ್ನ ಹೇಳಕ್ಕೆ ನೀನು ಇಲ್ಲಿ ಬಂದು ನಮ್ ಟೈಮ್ ವೇಸ್ಟ್ ಮಾಡಿ, ಅದಕ್ಕೆ ಈ ಅಣ್ಣ ಬೇರೆ, ಅದಕ್ಕೆ ಬಿಲ್ಡಪ್ ಬೇರೆ. ಅದಕ್ಕೆ ಮಾರ್ಷಲ್ ಆರ್ಟ್. ಈಗ ನಮ್ ಮಾಸ್ಟರ್ ಮಾರ್ಷಲ್ ಆರ್ಟ್ ಶೋ ಅಂದ್ರೆ ಏನಂತ ತೋರಿಸ್ತಾರೆ ನೋಡಿ. ಕಮಾನ್ ಮಾಸ್ಟರ್. ನೋಡಕ್ಕೆಲ್ಲ ರೆಡಿನಾ? ಎಸ್. ನನ್ನ ಹೆಸರು ಕಿಕ್ ಬಾಕ್ಸರ್ ಕೃಷ್ಣ ಅಂತ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ನಾನು ತುಂಬಾ ಚಿಕ್ಕವನಾಗಿದ್ದಾಗ ಒಂದು ಸಣ್ಣ ಕಲ್ಲು ಹಂಗೆ ಕಿಕ್ ಮಾಡಿದೆ, ಅದು ಆಕಾಶಕ್ಕೆ ಹೋಯ್ತು, ಮತ್ತೆ ಅದು ವಾಪಸ್ ಬಂದಿಲ್ಲ. ಆಮೇಲೆ ಗೊತ್ತಾಯ್ತು ಅದನ್ನೆಲ್ಲ ಜನ ಚಂದ್ರ 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 ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದು ವಿಷಯ ಗೊತ್ತಾಯ್ತಾ? ಇನ್ನೊಂದು ವಿಷಯ ಗೊತ್ತಾ? ಈ ಗೋಲಿಗಳು ಗೊತ್ತಲ್ಲ, ಆ ಚಿಕ್ಕ ಮಕ್ಕಳು ಹಂಗೆ ಸುಮ್ನೆ ಹಂಗೆ ಮೇಲೆ ಎಸ್ತಿತಾ ಇದೆ, ಅದು ಆಕಾಶಕ್ಕೆ ಹೋಯ್ತು, ಮತ್ತೆ ಅದನ್ನು ವಾಪಸ್ ಬಂದಿಲ್ಲ. ಆಮೇಲೆ ಗೊತ್ತಾಯ್ತು ಜನ ನಕ್ಷತ್ರ 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 ಗೋಲಿ. ಆಮೇಲೆ ಅಫ್ಕೋರ್ಸ್ ಒನ್ಸ್ ಅಪ್ ಅ ಟೈಮ್ ಶಿವಮೊಗ್ಗ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಪ್ರವಾಹ ಆಗ್ಬಿಟ್ಟಿತ್ತು. ನಮ್ ಮಾಸ್ಟರ್ ಹೋಗಿ ನೆಲಕ್ಕೊಂದು ಪಂಚ್ ಕೊಟ್ರು ನೋಡಿ, ಅದೇ ಇವತ್ತು ಜೋಗ್ ಫಾಲ್ಸ್ ಆಗಿರೋದು. ಸರಿ, ಮಹಾಪುರುಷರು ಇವಾಗ ಇಲ್ಲೇನಿಗೆ ಬಂದಿರೋದು? ಅದು ನಮ್ ಮಾಸ್ಟರ್ಗೆ ಒಂದ್ ದೊಡ್ಡ ಆಸೆ ಇದೆ. ಅವರು ದೊಡ್ಡ ಟೀಮ್ ಕಟ್ಬೇಕು ಅಂತ ಆಸೆ. ಬಾಯ್ಸ್, ನಿಮ್ಗೆ ಯಾರು ಮಾಸ್ಟರ್ ಆರ್ಟ್ ಕಲೋ ಇಂಟ್ರೆಸ್ಟ್ ಇದೆಯೋ ಎಲ್ಲಾರು ಬರ್ಬೋದು. ಥ್ಯಾಂಕ್ ಯು, ಒಪ್ಕೊಂಡೆ. ಫಸ್ಟ್ 2 ಕೈಯನ್ನು ಮುಷ್ಟಿಯಾಗಿ ಇಟ್ಕೋಬೇಕು. ಮುಷ್ಟಿಯಾಗಿ ಎದುರುಗಡೆ ಇರೋವನಿಗೆ ರಬಕ್ಕಂತ ಹೊಟ್ಟೆ ಮೇಲೆ ಕುತ್ತಿ ನೋವಾಯ್ತಲ್ಲೋ. ಓಕೆ, ನಿಮ್ಗೆ ಮ್ಯಾನೇಜ್ ಮಾಡಿ ಮಾಸ್ಟರ್. ಮಾಸ್ಟರ್, ಗೆರೆ ಎಳೆದಾಗಿದೆ, ವೃತ್ತ ಬರ್ದಾಗಿದೆ. ನಮ್ ಮಾಸ್ಟರ್ ಬಂದ್ಮೇಲೆ ಯಾರು ಕೆಮ್ಮಂಗಿಲ್ಲ. ಕೆಂಬುಟ್ಟೆ ಕಣ. ನಮ್ ಮಾಸ್ಟರ್ ಮುಂದೆನೆ ಕೆಂಬುಟ್ಟೆ ಕಣ. ಹೋಗಿ ಸಿರಪ್ ತಗೊಳ್ಳಿ. ಇವಾಗ ನಾನೇನು ಅಂತ ತೋರಿಸ್ತೀನಿ. ತೋರ್ಸ್ ನೋಡಕ್ ರೆಡಿನಾ? ರೆಡಿ, ಎಲ್ಲ ರೆಡಿ? ನೋಡಕ್ಕೆ ಬಾಯ್ಸ್. ತಲೆ ಮೇಲೆ ನೋಡಿರಿ. ಓಕೆ, ಗೊತ್ತಾಯ್ತಾ ಅಂತ ಹೇಳೋ ಹೊಡೆದಾಕ್ತೀನಿ. ಶಿಷ್ಯನೇ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಮೇಲೆ ಇನ್ನ ಮಾಸ್ಟರ್ ಹೆಂಗ ಮಾಡ್ಬೇಡ ಅಂದ್ರೆ ನಮ್ ಮಾಸ್ಟರ್ ಕೈಲಿ ಏನು ಕಿಸಿಯಾಕಲ್ಲ ಅಂತ ಹೇಳ್ತಾ ಇದ್ದೀರಾ? ನೀನ್ ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇಲ್ಲ. ನೋಡಿ ಮಾಸ್ಟರ್ ಮಾಡ್ತಾರೆ. ಮಾಸ್ಟರ್ ಮಾಡಿ ಮಾಸ್ಟರ್ ನೀವು. ಎಸ್ ಎಸ್, ಬೇಗ ಮಾಸ್ಟರ್. ಎಸ್, 2 ಇಟ್ಟಿಗೆ ಒಮ್ಮೆಲೆ.
ಹೊಡಿರಿ ಮಾಸ್ಟರ್. ಹಾ ಮಾಸ್ಟರ್ ಈಗ ಕರೆಕ್ಟ್ ಮಂಡಿಯಿಂದ ಇಟ್ಕೆ ಹೊಡಿತಾರೆ. ಮಂಡಿಯಿಂದ ಇಟ್ಕೆ ಹೊಡಿತಾರೆ. ತಗೊಳ್ಳಿ ಮಾಸ್ಟರ್, ಹೊಡಿತೀರಾ? ಹೊಡಿಲಾ? ಹೊಡಿ. ಮಾಸ್ಟರ್ ಇವಾಗ ಮಾಸ್ಟರು ತಲೆಯಿಂದ ಹಂಚು ಹೊಡಿತಾರೆ ನೋಡಿ. ತಗೊಂಡ್ರ? ಹೊಡಿತಾರೆ. ಮಾಸ್ಟರ್ ಕೂತ್ಕೊಳ್ಳಿ ಮಾಸ್ಟರ್. ರೆಡಿ? ನೋಡಿದ್ರಲ್ಲ ನಮ್ಮ ಮಾಸ್ಟರ್ ಹೆಂಗೆ? ದಯವಿಟ್ಟು ನಮ್ಮ ಮಾಸ್ಟರ್ ಮಾಡಿದಾರಂತ ಇದ್ಯಾರು ಮನೇಲಿ ಟ್ರೈ ಮಾಡಬೇಡಿ. ಅವ್ರು ಟ್ರೈನಿಂಗ್ ಆಗಿದೆ, ಅವ್ರು ಧ್ಯಾನ ಮಾಡ್ತಾವ್ರೆ. ಎತ್ಕೊಳ್ರ ನಮ್ಮ ಮಾಸ್ಟರ್ನ ಎತ್ಕೊಳ್ರ. ಇದರೊಂದಿಗೆ ಇವತ್ತಿನ ಈ ಒಂದು ಅದ್ಭುತವಾದ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ನೋಡಿ, ನೀವ್ ಯಾರು ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ನಾಳೆ ಫುಲ್ ಮಿಲ್ಸ್ ನಿಮ್ಗೋಸ್ಕರ ಕಾಯ್ತಾ ಇರತ್ತೆ. ಸೊ ನಾಳೆಗೋಸ್ಕರ ವೇಟ್ ಮಾಡ್ತಾ ಇರಿ. ನಾಳೆ ಸಿಗೋಣ. ಅಲ್ಲಿವರೆಗೂ ದಿಸ್ ಇಸ್ ನಿರಂಜನ್ ದೇಶಪಾಂಡೆ ಸೈನಿಂಗ್ ಆಫ್. ಟೇಕ್ ಕೇರ್. ಗುಡ್ ನೈಟ್.